ಎಲ್ಲ ಧ್ಯಾನ ಮಿತ್ರರಿಗೂ ಶುಭ ಸಂಜೆಯ ವಂದನೆಗಳೊಂದಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಿಮ್ಮೆಲ್ಲರ ಪೂಜನೀಯ ಗುರುಗಳು ಪಿತಾಮಹ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಪಾದಾಭಿವಂದನೆಗಳನ್ನು ಅರ್ಪಿಸುತ್ತಾ, ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನ ಈ ಶೀರ್ಷಿಕೆಯಡಿಯಲ್ಲಿ ಪ್ರಾತಃ ಕಾಲ ಹಾಗೂ ರಾತ್ರಿಯ ಸಮಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಆಧ್ಯಾತ್ಮಿಕ ಸಾಹಿತ್ಯ ಸಂಗಮ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನ ತರ್ತಾ ಇದೆ. ಪತ್ರಿಜಿಯವರ ಕನಸಿನ ಕೂಸಾದ PMC ವಾಹಿನಿಯಲ್ಲಿ ನಮ್ಮ ಕರ್ನಾಟಕದ ಸಾಹಿತಿಗಳು, ಬರಹಗಾರರಲ್ಲಿ ಹಾಗೂ ಲೇಖಕರಾಗಿರಬಹುದು, ವಿಜ್ಞಾನಿಗಳಾಗಿರಬಹುದು, ಹಲವಾರು ಕ್ಷೇತ್ರಗಳಲ್ಲಿ ಅವರ ಒಂದು ಕ್ಷೇತ್ರದ ಜೊತೆಗೆ ಆಧ್ಯಾತ್ಮಿಕದ ಒಲವನ್ನು ತೋರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ನಾವು ನೋಡ್ತೀವಿ. ಆ ಒಂದು ವ್ಯಕ್ತಿಗಳ ಪರಿಚಯ ಅಂತಾನೆ ಹೇಳ್ಬಹುದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ. ಕಳೆದ 1ನೇ ತಾರೀಕಿನಿಂದ ನಾವು ಹಲವಾರು ಸಾಹಿತಿಗಳ ಬಗ್ಗೆ ಆಗ್ಲಿ, ಕವಿಗಳ ಬಗ್ಗೆ ಆಗ್ಲಿ, ಲೇಖಕರ ಬಗ್ಗೆ ಆಗ್ಲಿ, ಬರಹಗಾರರ ಸಾಕಷ್ಟು ಪ್ರಬಂಧಗಳನ್ನ, ಅನುವಾದಗಳನ್ನ ಎಲ್ಲರ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ ನಾವು. ನೆನ್ನೆ ತನಕ ಕೂಡ ಸಹ ನಾವು ನಿನ್ನೆ ಶಿವಪ್ಪ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಮುದ್ದುರಾಮ ಅಂತ ಒಂದು ಶೀರ್ಷಿಕೆ ಇಟ್ಕೊಂಡು ಬಂದಿರ್ತಕ್ಕಂಥವ್ರ ಬಗ್ಗೆ ತಿಳ್ಕೊಂಡ್ವಿ. ನಿನ್ನೆ ರಾತ್ರಿ ವಿರಾಮ ನೀಡಿತ್ತು. ಇಂದು ಇನ್ನೊಬ್ಬ ಒಂದು ಅದ್ಭುತವಾದ ವ್ಯಕ್ತಿನೇ ಅಂದ್ಕೊಳ್ಬಹುದು. ನೋಡಿ ಆದ್ಮೇಲೆ ಒಂದು ಮಾತನ್ನು ತಿಳ್ಸಕ್ ಇಷ್ಟಪಡ್ತೀನಿ. ನಾವು ಯಾವಾಗ್ಲೂ ನಮ್ಮ ಮಾನವನ ಗುಣ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿನ ತೆಗೆದುಕೊಂಡ್ರೆ ಪ್ರಚಲಿತವಾಗಿರ್ತಕ್ಕಂಥವ್ರ ಬಗ್ಗೆನೇ ತಿಳ್ಕೊಳ್ಳೋಕೆ ನಾವು ಯಾವಾಗ್ಲೂ ಆಸಕ್ತಿ ವಹಿಸ್ತೀವಿ. ಕಾಣದ ಕೈ ಅಂತ ಹೇಳ್ತಾರೆ, ತೆರೆಮರೆಯ ಕಾಯಿಗಳು ಅಂತ ಹೇಳ್ತಾರೆ. ಅಂತಹ ಸಾಕಷ್ಟು ಜ್ಞಾನಿಗಳು ನಾವು ಕಾಣಬಹುದು. ಅವರೆಲ್ಲರ ಪರಿಚಯವನ್ನು ಇಲ್ಲಿ ನಾವು ತಗೊಂಡು ಬರ್ತಾ ಇದ್ದೀವಿ. ಹಾಗೆ ಇವತ್ತಿನ ಒಂದು ವಿಷಯ BGL ಸ್ವಾಮಿ ಅಂತಕ್ಕಂಥದ್ದು. ಸಾಕಷ್ಟು ಜನಗಳಿಗೆ ಅವರ ಪರಿಚಯ ಇಲ್ಲ. ಅವರ ಒಂದು ಪರಿಚಯ, ಜೀವನ ಶೈಲಿ, ಅವರು ಯಾವ ಯಾವ ಕ್ಷೇತ್ರದಲ್ಲಿ ತಮ್ಮವನ್ನು ತೊಡಗಿಸ್ಕೊಂಡಿದ್ದಾರೆ ಹಾಗೂ ಸಾಹಿತ್ಯಕ್ಕೆ ಎಷ್ಟು ಒಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನ, ಅದೆಲ್ಲ ವಿಷಯ ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇದ್ದಾರೆ ಶ್ರೀಯುತ ಪಿರಮಿಡ್ ಮಾಸ್ಟರ್ ಆದ ನಂದಿನಿ ಸುರೇಶ್ ಸರ್ ಅವರು. ನಾನು ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಆಕ್ಚುಲಿ ನೀವು ಹೇಳಿದ ದಿವಸ ನಾನು ಅವ್ರ ಬಗ್ಗೆ ತಿಳ್ಕೊಂಡೆ ಸರ್, ಸರ್ಚ್ ಮಾಡ್ಬಿಟ್ಟು. ಎಂತ ಅದ್ಭುತವಾದ ಅಂತ ನಾನು ನೋಡ್ಕೊಂಡೆ ಸರ್. ಹೆಸರು ಕೇಳಿದ್ದೆ, ಆದ್ರೆ ಅವ್ರ ಪರಿಚಯ ಇರ್ಲಿಲ್ಲ ಸರ್ ನನಗೆ. ತುಂಬಾ ಅದ್ಭುತವಾದ ವಿಚಾರ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರಾರಂಭ ಮಾಡಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಇವತ್ತೊಂದು ದಿನ BGL ಸ್ವಾಮಿ ಅವರು ಒಬ್ರು ವಿಜ್ಞಾನಿ, ಅಂದ್ರೆ ಸಸ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದಂಥವ್ರು. ಇದು ಮೇಲ್ನೋಟಕ್ಕೆ ಒಂದು ಪದರದಲ್ಲಿ ಕಾಣುವಂಥದ್ದು, ಆದ್ರೆ ಅವರು ಬಹುಮುಖ ಪ್ರತಿಭೆಯಾಗಿದ್ರು. ಮುಂದೆ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಧ್ಯಾನ ಕಲಿಸಿಕೊಟ್ಟಂತಹ ಎಲ್ಲ ನನ್ನ ಗುರುಗಳಿಗೂ ಮನದಲ್ಲೇ ನೆನೆಸುತ್ತಾ, ಈ ದಿನ ಅವಕಾಶ ಮಾಡಿಕೊಟ್ಟಂತ PMC ಕನ್ನಡದವ್ರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಈಗ ನಾವು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಹಿತಿಗಳು ಯಾರ್ಯಾರಿದ್ದಾರೆ ಅವರ ಪರಿಚಯವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ನಾವು ಧ್ಯಾನದ ಆಸಕ್ತಿ ಹೊಂದಿರುವಂತಹ ಸಾಹಿತಿಗಳು ಅಂತಾನೆ ಹುಡುಕಿಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಸಾಹಿತ್ಯದಿಂದ ಯಾವ ರೀತಿ ಸಾಧನೆಯ ಕಡೆಗೆ ಹೊರಟಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ನಾವು ನೋಡ್ತಾ ಬಂದಿದ್ದೀವಿ. ಈಗ BGL ಸ್ವಾಮಿ ಅವರನ್ನ ಸಾಮಾನ್ಯವಾಗಿ ಕನ್ನಡ ನಾಡಿನಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ, ಗೊತ್ತಿರ್ತಾರೆ. ಯಾಕಂದ್ರೆ ಇವರ ವಿಚಾರಗಳಾಗಿ ಈಗಲೂ ಕೂಡ 9ನೇ ಕ್ಲಾಸಿನ ಪಠ್ಯಪುಸ್ತಕದಲ್ಲಿ ಕೂಡ ಅವರ ಕನ್ನಡ ಪಾಠದಲ್ಲಿದ್ದಾರೆ. ಮತ್ತೆ BSc ಇಲ್ಲಿ ಕೂಡ ಅವರ ಪಾಠಗಳಲ್ಲಿದ್ದಾರೆ. ಅಂದ್ರೆ ಪ್ರತಿ ವರ್ಷ ನಾನು ಓದ್ಬೇಕಾದ್ರೂ ಮಾಧವಿ ಲತೆ ಅಂತ ಒಂದು ಪ್ರಬಂಧ ಇತ್ತು ಅವ್ರದ್ದು, ಹಸಿರು ಹೊನ್ನಿನಲ್ಲಿಂದ ತಗೊಂಡಿದ್ದು. ಅದರಿಂದ ಅವರು ನನಗೆ ಪರಿಚಯ. ಮತ್ತೆ ಅದೇ ರೀತಿ ಆಗ್ತಾ ಆಗ್ತಾ ಬಂದಿದ್ದಾರೆ. ಇಲ್ಲಿ ನಾವು ಸರಿನೋ ತಪ್ಪೋ ಅದು ಪ್ರಶ್ನೆ ಮಾಡೋದು ಬೇಡ.
ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲೇ ಪಾರ್ಕ್ಗೆ ಹೋಗ್ಲಿ ಅಥವಾ ಯಾವುದೇ ಜಾಗಕ್ಕೆ ಹೋಗ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವ್ರು ಅಂತ ಒಂದು ಎಲ್ಲಾ ಕಡೆ ಫಲಕ ಹಾಕಿಬಿಟ್ಟು ಅವರ ಫೋಟೋಗಳನ್ನ ಹಾಕ್ತಾ ಬರ್ತಾ ಇರ್ತಾರೆ. ಆ ಜ್ಞಾನಪೀಠ ಪ್ರಶಸ್ತಿ ನಾನು ಚಿಕ್ಕದ್ದು ಅಂತ ಹೇಳ್ತಾ ಇಲ್ಲ ಅಥವಾ ಅದೇ ದೊಡ್ಡದ್ದು ಅಂತ ಹೇಳ್ತಾ ಇಲ್ಲ. ಅದರ ಜೊತೆಯಲ್ಲಿ ಅನೇಕ ಪ್ರಶಸ್ತಿಗಳು ಸರ್ಕಾರದಿಂದ ಕೊಡುವಂತಹ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರ ಕೂಡ ಕೇಂದ್ರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಕೊಡ್ತಾ ಬರ್ತಾ ಇದೆ. ಅದು ಕೂಡ ಭಾರತದ ಅತ್ಯುನ್ನತ ಪ್ರಶಸ್ತಿ ಪ್ರದಾನಗಳಲ್ಲಿ ಅದು ಒಂದು ಕೂಡ ಆಗಿದೆ. ಅದೇ ರೀತಿ ಸಾಕಷ್ಟು ಸಾಹಿತಿಗಳು ಕನ್ನಡದಲ್ಲಿ ಆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ನಾವು ಕೆಲವರನ್ನ ಕೈ ಬಿಟ್ಬಿಟ್ಟಿದೀವಿ, ಅಂದ್ರೆ ಮೀನ್ಸ್ ನಾವು ನೆನೆಸ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಂಡಿದೀವಿ. 2018ರಲ್ಲಿ ಅವರಿಗೆ 100 ವರ್ಷ ತುಂಬುತ್ತೆ. ಶತಮಾನೋತ್ಸವನ ಸಾರ್ವಜನಿಕವಾಗಲಿ ಅಥವಾ ಸರ್ಕಾರದ ಕಡೆಯಿಂದ ಆಗ್ಲಿ ಬೇರೆ ಬೇರೆ ಕಡೆಯಿಂದ ಆಚರಣೆ ಮಾಡಬೇಕಿತ್ತು. ನಾನಾ ಕಾರಣಗಳು ಮಾಡಿಲ್ಲ, ಬೇಡ. ಆದರೆ ನಾವು ಇವತ್ತು BGL ಸ್ವಾಮಿ ಅವ್ರ ಬಗ್ಗೆ ನಮ್ಮ ಮಟ್ಟಕ್ಕಾದಂತ ಪರಿಚಯವನ್ನ ನಾವು ಮಾಡ್ಕೊಳ್ತಾ ಹೋಗೋಣ ಅಂತ ತಮ್ಗೆ ಹೇಳ್ತಾ, BGL ಸ್ವಾಮಿ ಅವರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಅವ್ರ ಹೆಸರು. ಅವರು ಬೆಂಗಳೂರಿನಲ್ಲೇ ಹುಟ್ಟಿದಂಥವ್ರು. ಅವ್ರು ಯಾರು ಅಂತಂದ್ರೆ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಮಂಕುತಿಮ್ಮನ ಕಗ್ಗ ಬರ್ತಿದಾರಲ್ಲ DVG ಅವರು, ಅವರ ಮಗ ಅವರು. ಅವ್ರ ಮಗ ಅಂತ ಅನ್ನೋದು, ಆದ್ರೆ ಅವ್ರ ಮಗ ಅನ್ನೋದಕ್ಕೋಸ್ಕರ ತಗೊಂಡಿದೀವಿ ಇಲ್ಲಿ ಹೆಸರು ಅಂತಲ್ಲ. ಅವರು ಅವರದೇ ಆದಂತ ಸ್ವತಂತ್ರವಾದಂತ ಕೆಲಸ ಮಾಡಿದ್ದಾರೆ. ಅವರ ತಂದೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಇವರು ಕೂಡ ವಿಭಿನ್ನ ರೀತಿಯಲ್ಲಿ ಬರಿತಾ, ಅಂದ್ರೆ ಈಗ ಕುವೆಂಪು ಅವರು, ತೇಜಸ್ವಿ ಅವರು ಯಾವ ರೀತಿ ಬರಿತಾ ಬರ್ತಾ ಇದಾರೋ ಅದೇ ರೀತಿ ಇವರು ಕೂಡ ಅವರದೇ ಆದಂತ ಒಂದು ಪ್ರತ್ಯೇಕ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ನಾವು ಇವಾಗ ಕೂಡಿಸ್ಕೊಳ್ಳೋದು ಬೇಡ, BGL ಸ್ವಾಮಿ ಅನ್ನೋದನ್ನ ಮಾತ್ರ ತಗೊಳ್ತಾ ನೋಡ್ತಾ ಹೋಗೋಣ. BGL ಸ್ವಾಮಿ ಅವರು ಹುಟ್ಟಿದ್ದು ಇದೇ ಬೆಂಗಳೂರಿನಲ್ಲೇ ಹುಟ್ಟಿದಂಥವ್ರು. ಅವರು 5 ಫೆಬ್ರವರಿ 1918ರಲ್ಲಿ ಹುಟ್ಟುತ್ತಾರವರು. ಹುಟ್ಟಿ 6 ವರ್ಷಗಳ ನಂತರ ಅವರ ತಾಯಿ ತೀರ್ಕೊಳ್ತಾರೆ ಚಿಕ್ಕಂದಿನಲ್ಲೇ. ತೀರ್ಕೊಂಡಾದ್ಮೇಲೆ ಅವರ ತಂದೆಯವರು ಮತ್ತೆ ಅವರ ಕುಟುಂಬ, ಅವರ ಚಿಕ್ಕಪ್ಪ ಅವರೆಲ್ಲ ಇರ್ತಾರೆ. ಅವ್ರ ಜೊತೆಲಿ ನಿಮ್ಗೆಲ್ಲ ಗೊತ್ತಿರೋ ರೀತಿ DVG ರೋಡ್ ಇದೆಯಲ್ಲ, ಅಲ್ಲೇ ಅವ್ರ ಮನೆ, ನಟ್ಕಲ್ಲಪ್ಪ ಸಕ್ಕಲ್ ಹತ್ರ ಅವ್ರದ್ದು ಮನೆ ಇದ್ದಿದ್ದಲ್ಲಿ ಬಸವನಗುಡಿಯಲ್ಲೇ, ಅಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮುಗಿಸ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಅವರ ತಂದೆ ಹೆಸರು ನಾನು ಈಗಾಗ್ಲೇ ನಿಮ್ಗೆ ಹೇಳಿದೆ, DV ಗುಂಡಪ್ಪ ಅವರು ಅವರ ತಂದೆ. ಅವರ ತಾಯಿ ಬಂದು ಭಾಗೀರಥಮ್ಮ ಅಂತ ಅವರ ತಾಯಿ. ಇವರು ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ. ಅವರ PUC ಎಜುಕೇಶನ್ ಕೂಡ ಮುಗಿಸ್ಕೊಳ್ತಾರೆ. ಮುಗಿದಾದ್ಮೇಲೆ ಮುಂದಕ್ಕೆ ಏನನ್ನ ಮಾಡ್ಬೇಕು ಅಂತ ಅನ್ಕೊಂಡು ಪ್ರಾಣಿಶಾಸ್ತ್ರವನ್ನ ತೆಗೆದುಕೊಳ್ಳೋಣ ಅಂತ ಅನ್ಕೊಂಡಿರ್ತಾರೆ. ಆಗ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣಶಾಸ್ತ್ರಿಗಳು ಅಂತ ಇರ್ತಾರೆ. ಅವ್ರು ಹೇಳ್ತಾರೆ, ಬೇಡಪ್ಪ, ಅಲ್ಲಿ ಪ್ರಾಣಿಗಳನ್ನೆಲ್ಲ ಕಟ್ ಮಾಡೋದು ಮತ್ತೆ ಇದ್ ಮಾಡೋದೆಲ್ಲ ಆಗತ್ತೆ, ಅದರಿಂದ ಅದಕ್ಕೆ ಬೇಡ, ನೀನೊಂದು ಕೆಲಸ ಮಾಡು, ಸಸ್ಯಶಾಸ್ತ್ರವನ್ನ ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಅವರು ಕನ್ನಡ ಪ್ರಾಧ್ಯಾಪಕರು, ಅವ್ರನ್ನ ಅಭ್ಯಾಸ ಮಾಡಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಯ್ತು ಅಂತ ಅವರು ಒಪ್ಕೊಳ್ತಾರೆ. ಸಸ್ಯಶಾಸ್ತ್ರನ ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ. ಅಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ತಿರುವು ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಕೊಳ್ತಾ ಬರ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ತಿರುವುಗಳನ್ನೆಲ್ಲ ತಗೊಳ್ತು ಅಂತ ನೋಡೋಣ. ಈಗ ಸುಮ್ನೆ ಶಾಸ್ತ್ರವಾಗಿ ಅವರ ಪರಿಚಯ ಅನ್ನೋದಕ್ಕೋಸ್ಕರ ಪರಿಚಯ ಮಾಡ್ಕೊಳ್ತಾ ಬರೋಣ. ಅವರು BSc ಪದವಿಯನ್ನ ಸೆಂಟ್ರಲ್ ಕಾಲೇಜ್ ಅಲ್ಲಿ ಮುಗಿಸ್ತಾರೆ. ಮತ್ತೆ ಅವರು BSc ಪದವಿಯನ್ನ ಸೆಂಟ್ರಲ್ ಕಾಲೇಜ್ ನಲ್ಲಿ ಮುಗಿಸ್ತಾರೆ. ಮುಗಿದಾದ್ಮೇಲೆ ಮುಂದಕ್ಕೆ ಎಜುಕೇಶನ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಅಲ್ಲಿಗೆ ಅವರು ನಿಲ್ಸಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ, ಅಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಿರುತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ರಿಸರ್ಚ್ ಅಲ್ಲಿ ಲ್ಯಾಬೊರೇಟರಿಲಿ ಕೆಲಸ ಮಾಡ್ಲಿಕ್ಕೆ ಅಂತ ಅವ್ರು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅಂದ್ರೆ ಎಂತಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂತ ಅನ್ನೋದನ್ನ ಅವ್ರ ತಂದೆ ಕೇಳ್ತಾರೆ. ಯಾಕಪ್ಪ ಓದೋದ್ ಬಿಟ್ಟೆ, ಏನಾಗ್ಬೇಕಿತ್ತು ನಿನ್ ಉದ್ದೇಶ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ನಾನು ಪ್ರಾಧ್ಯಾಪಕ ಆಗ್ಬೇಕು, ಅಂದ್ರೆ ಟೀಚರ್ ಆಗ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಇದೆ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಒಬ್ಬ ಪ್ರಾಧ್ಯಾಪಕ ಆಗ್ಬೇಕಾದ್ರೆ ಅವನಿಗೆ ವಿಚಾರಗಳ ಬಗ್ಗೆ ಹೆಚ್ಚು ಅಧ್ಯಯನ ಆಗಿರ್ಬೇಕು, ಮತ್ತೆ ಹೆಚ್ಚು ಜ್ಞಾನವನ್ನ ಅವನು ಹೊಂದಿರ್ಬೇಕು. ಇಷ್ಟಕ್ಕೆಲ್ಲ ಹೋಗಿ ನೀನು ನಾನು ಪ್ರಾಧ್ಯಾಪಕ ಆಗ್ತೀನಿ ಅಂತ ಅಂದ್ರೆ ಕಷ್ಟ ಆಗತ್ತಲ್ವಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲ, ನಾನು ಮಾಡ್ಬೇಕು ಅಂತಿದ್ದೀನಿ, ನೀನ್ ತಿಳ್ಕೊಬೇಕು, ಓದ್ಬೇಕು ಅಂತಿದ್ದೀನಿ ಅಂತಾರೆ. ನೋಡು, ಎಲ್ಲೂ ಕೆಲ್ಸಕ್ಕೆ ಹೋಗಿ ಇನ್ನೊಂದ್ ಕಡೆ ಮಾಡಕ್ ಹೋದ್ರೆ ನಿನಗೆ ಅದು ಕಷ್ಟ ಆಗತ್ತೆ. ಏನಾಗುತ್ತೆ ಅದು ಮನೆಯಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ಮುಂದದ ಎಜುಕೇಶನ್ಗೋಸ್ಕರ ಅವ್ರ ಮನೇಲೆ ಸೌಲಭ್ಯವನ್ನ ಒದಗಿಸ್ಕೊಡ್ತಾರೆ. ಅವರು ಕೂಡ ಕೆಲಸಕ್ಕೆ ಬಂದಾದ್ಮೇಲೂ ಸಂಜೆ ಅವರು ಲ್ಯಾಬೊರೇಟರಿಯಲ್ಲಿ ಮನೆಯಲ್ಲೇ
ಅವರೊಂದು ಲ್ಯಾಬ್ ಅನ್ನ, ಅಂದ್ರೆ ಅವರ ತಂದೆ ಕೊಟ್ಟಂತ ಹಣವನ್ನ ಮತ್ತು ಅವರ ಹಣವನ್ನ ಸೇರಿಸಿ ಮೈಕ್ರೋಸ್ಕೋಪ್ ತಗೊಂಡು ಅವರೇ ಏನ್ ಮಾಡ್ತಾರೆ ಅಂತಂದ್ರೆ ಅಧ್ಯಯನವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸಂಶೋಧನೆಯ ಪ್ರಬಂಧಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರಬಂಧಗಳನ್ನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ತಮ್ಮ ಗುರುಗಳಿಗೆ ಅದರಂತವ್ರಿಗೆ ಕಳ್ಸಿಕೊಡ್ತಾ ಇರ್ತಾರೆ. ಪಂಚನ ಮಹೇಶ್ವರಿ ಅಂತ ಒಬ್ರು ಇರ್ತಾರೆ, ಮಹೇಶ್ವರಿ ಅಂತ, ಅವ್ರಿಗೆ ಕಳ್ಸಿಕೊಡ್ತಾ ಇರ್ತಾರೆ. ಅವ್ರು ಅದನ್ನ ನೋಡ್ತಾರೆ. ಅಂದ್ರೆ ಒಬ್ರಿಗೊಬ್ರು ಮುಖತಃ ಭೇಟಿ ಇರಲ್ಲ, ಈ ಪ್ರಬಂಧಗಳ ಎಕ್ಸ್ಚೇಂಜ್ ಇಂದ ಅವ್ರಿಗೆ ಪರಿಚಯ ಆಗ್ತಾ ಇರತ್ತೆ. ಅದಾದ್ಮೇಲೆ ಅವ್ರು ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಪ್ರಬಂಧಗಳನ್ನೆಲ್ಲ ನೋಡಿ ಇದೆಲ್ಲ ಸ್ವಲ್ಪ ಆದ್ಮೇಲೆ ನೋಡಿ ನೀವು ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಸುಮಾರು 50 ಜನಗಳಾದಂತ ಒಂದು ವಿಳಾಸವನ್ನ ಕೊಡ್ತಾರೆ. ನೀವು ಈ ಪ್ರಬಂಧವನ್ನ ರೀಪ್ರಿಂಟ್ ಮಾಡಿ ಮತ್ತೆ ಕಳಿಸ್ಕೊಡಿ ಅಂತಾರೆ. ಅವ್ರು ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇರೆ ಬೇರೆಯವ್ರಿಗೂ ಕೂಡ ಪೋಸ್ಟ್ ಮಾಡ್ತಾರೆ. ಮಾಡಿದ್ದು ಆದ್ಮೇಲೆ ಅವ್ರಿಗೆ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಈಗ ನಾವು ಡೈರೆಕ್ಟ್ ಹೋಗ್ಬೇಡ, ಅವ್ರಿಗೆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಅವ್ರಿಗೆ PhD ಪದವಿಗೋಸ್ಕರ ಅಲ್ಲಿಂದ ಅವ್ರಿಗೆ ಸ್ವಾಗತವನ್ನ ಕೋರ್ತಾರೆ. ಅದಕ್ಕೆ ಮೊದಲು ಇಲ್ಲಿ ಆ ಎಲ್ಲ ಅವ್ರು ಬರೆದಿರುವಂತಹ ಪ್ರಬಂಧಗಳನ್ನ ಅವರು ಮೈಸೂರು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಅವರ ಎಲ್ಲಾ ಪ್ರಬಂಧಗಳನ್ನ ಗಮನಿಸಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ DSc ಪದವಿಯನ್ನ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನ ಅಲ್ಲಿ ಕೊಡ್ತಾರೆ. ಇದು ಕೊಟ್ಟಂತ ನಂತರ ಸರ್ಕಾರದ ಮೂಲಕ ಅಂದ್ರೆ ಶಿಷ್ಯವೇತವನ್ನ ಪಡ್ಕೊಂಡು ಇವರು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ಇವರು ಮುಂದಿನ ಪ್ರವೇಶಾತಿಗಾಗಿ ಅಲ್ಲಿ PhD ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕೇಳ್ತಾರೆ. ಅಲ್ಲಿ ಹೇಳ್ತಾರೆ, ಇಲ್ಲ ನಿಮಗೆ ಇದ್ರ ಅಗತ್ಯವೇ ಇಲ್ಲ, ನೀವು ನಮ್ಮ ಸಮನಾಗಿ ಪ್ರೊಫೆಸರ್ಗೆ, ಅಂತಂದ್ರೆ DSc ಮಾಡಿದ್ದೀರಾ, ಅದೇ ಸಾಕಷ್ಟು ಆಯ್ತು, ಬನ್ನಿ ಅಂತ ಹೇಳಿ ಅವರ ಸಮನಾಗಿ ಕೂರಿಸ್ಕೊಂಡು ಅವ್ರಿಗೆ ರಿಸರ್ಚ್ಗಳನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ ನಾವೆಲ್ಲ ನೋಡಿದೀವಿ, ಬೇರಿನಿಂದ ನೀರು ಯಾವ ರೀತಿ ಮೇಲೋಗುತ್ತೆ, ಮೇಲ್ಗಡೆ ಆಹಾರವಾಗಿ ತಯಾರಿಸಿ ಮತ್ತೆ ಕೆಳಭಾಗಕ್ಕೆ ಬರುತ್ತೆ. ಅದೊಂದು ರಿಸರ್ಚ್ ಇರುತ್ತೆ. ಅದರಲ್ಲಿ ಬೇರಿನ ಮೂಲಕ ಅಂತ ಹೋಗೋದನ್ನ ಇವರೆಲ್ಲ ರಿಸರ್ಚ್ ಮಾಡಿರ್ತಾರೆ. ಮೇಲ್ಭಾಗದಿಂದ ಆಹಾರ ತಯಾರಾಗಿ ಯಾವ ರೀತಿ ಕೆಳಗೆ ಬರುತ್ತೆ, ಅವೆರಡಕ್ಕೂ ಯಾವ ರೀತಿ ಕನೆಕ್ಟಿವಿಟಿ ಆಗತ್ತೆ ಅನ್ನೋ ತಾವು ರಿಸರ್ಚ್ ಮಾಡ್ತಾ ಇರ್ತಾರೆ. ಸ್ವಾಮಿಯವರು ಅಲ್ಲಿ ಓದಾದ್ಮೇಲೆ ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಅವರಿಗೆ ಯಾವ ರೀತಿ ನೀರು ಮತ್ತೆ ಆಹಾರ ಪೂರೈಕೆಗಳಾಗತ್ತೆ, ಎಲೆಯಿಂದ ತಯಾರಾದ್ಮೇಲೆ ಯಾವ ರೀತಿ ಮತ್ತೆ ಕೆಳಭಾಗಕ್ಕೆ ಬರುತ್ತೆ ಅನ್ನೋದನ್ನ ಸಂಶೋಧನೆಯನ್ನ ಪೂರ್ತಿ ಮಾಡಿ, ಅಂದ್ರೆ ಹಗಲು ರಾತ್ರಿ ಅವರು ಅದಕ್ಕೋಸ್ಕರ ಶ್ರಮ ವಹಿಸಿ ಅವ್ರು ಅದನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆಗ ಅವರಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ನಾವೇ ತಿಳ್ಕೊಬಹುದು ಇವತ್ತಿಗೂ ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗೋಸ್ಕರ ಎಷ್ಟು ಪರಿತಪಿಸ್ತಾ ಇರ್ತಾರೆ ಅಂತ. ಇರ್ಲಿ, ಅವ್ರಿಗೆ ಅಲ್ಲಿ ಅವಕಾಶ ಸಿಕ್ಕಿ ಪ್ರಪಂಚಾದ್ಯಂತ ಅವರ ಹೆಸರನ್ನ ಕೊಂಡಾಡೋ ರೀತಿಯಲ್ಲಿ ಮಾಡ್ತಾರೆ. ಅಷ್ಟಲ್ಲದೆ ಮತ್ತೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಅಲ್ಲಿಂದ ಬಂದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಮೈಸೂರು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ, ಅಧ್ಯಾಪಕರಾಗಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಕೆಲ್ಸಕ್ಕೆ ಸೇರ್ತಾ ಅವರು ಮತ್ತೆ ಪ್ರಾಂಶುಪಾಲರಾಗ್ತಾರೆ. ಅಲ್ಲಿಂದ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ಮೇಲೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಮತ್ತೆ ನಮ್ಮ ಮೈಸೂರು ಯೂನಿವರ್ಸಿಟಿ ಅವ್ರನ್ನ ಗೆಸ್ಟ್ ಲೆಕ್ಚರರ್ ಆಗಿ ಅತಿಥಿ ಪ್ರಾಧ್ಯಾಪಕರಾಗಿ ಕರೀತಾರೆ. ಕರೆದಾದ್ಮೇಲೆ ಅವರು ಅಲ್ಲಿಗೆ ಹೋಗಿ ಅಲ್ಲಿ ಅವರ ಕೆಲಸವನ್ನ ಮುಂದುವರಿಸ್ತಾರೆ. ಮತ್ತೆ ಅಲ್ಲೇ ಅವರ ಜೀವನ ಅಂದ್ರೆ ಕೊನೆಯ ಪ್ರಯಾಣವನ್ನ ಅಲ್ಲೇ ಮಾಡ್ತಾರೆ. ಇದು ಅವರ ಒಂದು ಲೈನ್ ಏನು ಮಾಡ್ತಾ ಬಂದಿದ್ದಾರೆ ಅಂತ. ಅವರಿಗೆ ಸಾಕಷ್ಟು ಭಾಷೆಗಳ ಮೇಲೆ ಹಿಡಿತಾ ಇತ್ತು. ಅವರು ಕನ್ನಡ, ತೆಲುಗು, ತಮಿಳು, ಇಂಗ್ಲಿಷ್, ಫ್ರೆಂಚ್, ಸಾಂಸ್ಕ್ರಿಟ್ ಮತ್ತೆ ಜರ್ಮನ್, ಲ್ಯಾಟಿನ್, ಸ್ಪ್ಯಾನಿಷ್ ಇಷ್ಟು ಭಾಷೆಗಳ ಮೇಲೆ ಅವರು ಓದೋದು, ಬರೆಯೋದು ಮತ್ತೆ ಅವುಗಳಲ್ಲಿ ಪ್ರಬಂಧವನ್ನ ಕೂಡ ರಚನೆ ಮಾಡಿ ಕಳಿಸ್ತಾ ಇರ್ತಾರೆ. ಅದೇ ಭಾಷೆಯಲ್ಲೇ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅದೇ ಭಾಷೆಯಲ್ಲಿ ಕಳಿಸ್ಕೊಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಭಾಷಾ ಜ್ಞಾನವನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಮತ್ತೆ ಅವರು ಸಸ್ಯಶಾಸ್ತ್ರವನ್ನ, ಪ್ರಾಣಿಶಾಸ್ತ್ರವನ್ನ, ಇತಿಹಾಸವನ್ನ ಮತ್ತೆ ಪ್ರಾಚ್ಯ ವಸ್ತು ಸಂಶೋಧನೆಯನ್ನ ಮತ್ತು ಶಾಸನಗಳನ್ನ ಕೂಡ ಅಧ್ಯಯನ ಮಾಡ್ತಾ ಇರ್ತಾರೆ. ಇವರು ಅಷ್ಟಲ್ಲದೆ ಇವ್ರಿಗೆ ಚಿತ್ರಕಲೆ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದ್ರ ಮೇಲೂ ಕೂಡ ಆಸಕ್ತಿ ಇರುತ್ತೆ. ಮತ್ತೆ ಅದನ್ನೂ ಕೂಡ ಅವರು ಸಾಕಷ್ಟು ಹಿಡಿತವನ್ನ ಹೊಂದಿರ್ತಾರೆ. ಅಂದ್ರೆ ಯಾವುದೇ ವಿಚಾರವನ್ನ ಸಾಮಾನ್ಯವಾಗಿ ನೀವು ಎಲ್ಲ ನೋಡಿದೀವಿ, ಒಂದು
ಕಾಲೇಜಲ್ಲಿ ಪ್ರಾಧ್ಯಾಪಕರಾದ್ರು ಅಂತಂದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಅಷ್ಟರಲ್ಲಿ ಬರ್ಬೇಕಾಗತ್ತೆ. ಅವ್ರದ್ದು ಎಕ್ಸಾಮ್ ಸೆಂಟರ್ಗಳಿರ್ಬೋದು, ಹುಡುಗರ ಜೊತೆ ಮಾತಾಡೋದಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲೇ ಅವ್ರದ್ದು ಇಡೀ ಜೀವನವನ್ನ ಪ್ರಾಧ್ಯಾಪಕ ವೃತ್ತಿಯಲ್ಲೇ ಕಳ್ಕೊಳ್ಳೋದಕ್ಕೆ ಆಗೋಗ್ಬಿಡತ್ತೆ. ಆದ್ರೆ ಇವರು ಯಾವತ್ತೂ ಕೂಡ ನಂದು ಅಷ್ಟೇ ಕೆಲಸ ಅನ್ನೋದನ್ನ, ನಂದು ಇಲ್ಲಿಗೆ ಮುಗೀತು ಅನ್ನೋದನ್ನ ಯಾವತ್ತೂ ಅನ್ಕೊಳ್ಳಿಲ್ಲ. ಅವರು ಪ್ರತಿ ಕ್ಷಣನೂ ಕೂಡ ಅಧ್ಯಯನದ ಮೇಲೆ ಇರ್ತಾರೆ. ಅವ್ರು ಅದಕ್ಕೆ ಒಂದು ಸ್ವಲ್ಪ ಅಣುಕು ಬರಿತಾ ಇರ್ತಾರೆ. ಅವರು ಒಂದು ಕಡೆ ಹೇಳ್ತಾರೆ, ಅವ್ರ ಎಂಥವ್ರು ಅಂತ ಹೇಳಲಿಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ಅಣುಕುಗಳನ್ನ ಬರಿತಾ ಇರ್ತಾರೆ. ಅಂದ್ರೆ ಅಣುಕ್ಸೋದು ಅಂತ ಇದೆಯಲ್ಲ, ಅಣುಕುಗಳನ್ನ ಬರಿತಾ ಇರ್ತಾರೆ. ಅದನ್ನ ಕಾರಂಜಿ ಅನ್ನೋ ಒಂದು ಪತ್ರಿಕೆಯಲ್ಲೂ ಕೂಡ ಅದನ್ನ ಬಂದಿರುತ್ತೆ, ರಾಶಿ ಅವ್ರು ಹಾಕ್ಸಿರ್ತಾರೆ ಅದನ್ನ. ಅದ್ರಲ್ಲಿ ಏನು ಅಂತಂದ್ರೆ, ಒಂದು ತುಂಬಾ ಚೆನ್ನಾಗಿ ಓದುವಂತ ಹುಡುಗಿಗೆ ಮೀನಾಕ್ಷಿ ಅಂತ ಅಂದ್ಬಿಟ್ಟು ರ್ಯಾಂಕ್ ಸ್ಟೂಡೆಂಟ್ ಆಗಿ ಮಾಡಿರ್ತಾರೆ. ಅಲ್ಲಿ ಸಾಮಾನ್ಯ ಹುಡುಗನಾಗಿ ಇರ್ತಾರೆ. ಅಂದ್ರೆ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್, ಅಂದ್ರೆ ಸರಿ ಹುಡುಗಿನ ಹೀರೋ ತರನು ಮತ್ತೆ ಆ ಸಾಮಾನ್ಯ ಹುಡುಗನ್ನ ಸಾಮಾನ್ಯವಾಗಿ ವಿಲನ್ನು ಅಥವಾ ಸೈಡ್ ಆಕ್ಟರ್ ತರ ಅವರು ಬಿಂಬಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಅಂತಂದ್ರೆ, ಅವರಿಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ಒಂದೇ ಶಿಕ್ಷಣವನ್ನ ಜೊತೆಯಲ್ಲೇ ಪಡಿತಾ ಇರ್ತಾರೆ. ಅವ್ರಿಗೆ ಏನ್ ಮಾಡತ್ತೆ ಅಂದ್ರೆ, ಒಂದು ಎಕ್ಸಾಮ್ ಟೈಮ್ ಬರುತ್ತೆ. ಎಕ್ಸಾಮ್ ಅವ್ರ ಕಲ್ಪನೆ ಇದು ಅಣಗ್ಸೋದಕ್ಕೋಸ್ಕರ. ಅವ್ರ ಕಲ್ಪನೆ ಏನಾಗುತ್ತೆ ಅಂದ್ರೆ, ಸಾಕ್ರೆಟಿಸ್ ಬಂದು ಇವರಿಬ್ಬರನ್ನ ಪರೀಕ್ಷೆ ಮಾಡಿದ್ರೆ ಹೆಂಗಿರ್ತದೆ, ಇವರಿಬ್ರದ್ದು ಬಂದಿ ತಲೆನ ತೆಗ್ದಿ ಅದ್ರೊಳಗೆ ಏನೇನಿದೆ ಅನ್ನೋದನ್ನ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ಅವರೊಂದು ಊಹೆ ಮಾಡಿಕೊಂಡು ಒಂದು ಅಣಕವನ್ನ ಬರೀತಾರೆ. ಅದರಲ್ಲಿ ಮೀನಾಕ್ಷಿ ತಲೆಯನ್ನ ಪರೀಕ್ಷಿಸಿದಾಗ ಏನಾಗತ್ತೆ ಅಂದ್ರೆ, ಅದ್ರೊಳಗೆ ಏನು ಆ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಬುಕ್ಗಳು ಯಾರ್ಯಾರು ಮಹಾನ್ ಭಾವರು ಬರೆದಿರ್ತಾರೆ, ಒಂದಾದ್ಮೇಲೆ ಒಂದು ಪುಟಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು ಆ ತಲೆಯಿಂದ ಬರ್ತಾ ಇರುತ್ತೆ. ಅದಾದ್ಮೇಲೆ ಇವರು ಸಾಮಾನ್ಯ ಹುಡುಗ ಇರ್ತಾರಲ್ಲ, ಅವನ ತಲೆಯಲ್ಲಿ ಚೆಕ್ ಮಾಡಿದಾಗ 1/4 kg ಬೆಂಡೆಕಾಯಿ, ಹೀರೆಕಾಯಿ, ಸಸ್ಯದ ಬೇರು, ಈ ತರದೆಲ್ಲ ಬರ್ತಾ ಇರುತ್ತೆ. ಅಂದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ರ್ಯಾಂಕ್ ಬರೋದು ಅಥವಾ ನಾವು ಉನ್ನತ ಸ್ಥಾನದಲ್ಲಿ ತಗೊಳ್ಳೋದಂತಂದು ಬರೀ ಪುಸ್ತಕದ ವಸ್ತುವನ್ನಾಗಿ ಮಾತ್ರ ಇರುತ್ತೆ, ಪ್ರಾಕ್ಟಿಕಲ್ಗೆ ಬರಬೇಕು. ಅಂದ್ರೆ ಮನುಷ್ಯ ಸಸ್ಯಗಳ ಬಗ್ಗೆ ಆಗಿರ್ಬೋದು, ಯಾವುದೇ ವಿಚಾರವನ್ನ ಕುತ್ಕೊಂಡು ಓದಿ ಅದ್ರೊಳಗಿರುವಂತ ವಿಚಾರವನ್ನ ಇಟ್ಕೊಂಡು ಒಬ್ರ ಹತ್ರ ಮಂಡನೆ ಮಾಡ್ತಾ ಕುತ್ಕೊಳ್ಳೋದಲ್ಲ, ಪ್ರಾಕ್ಟಿಕಲ್ ಆಗಿ ಹೊರಗಡೆ ಬರಬೇಕು, ಬೈಲಲ್ಲಿ ಇರಬೇಕು. ಅಲ್ಲಿರೋ ಅಂತಹ ಪ್ರತಿಯೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ನಾವು ಓದ್ತಾ ಇರೋ ಉದ್ದೇಶನೇ ಸಸ್ಯಶಾಸ್ತ್ರ ಅಂತಂದ್ಮೇಲೆ ಆ ಸಸ್ಯದ ಬಗ್ಗೆ ಏನಿರುತ್ತೆ ಅದು ಮಾತ್ರ ನಮ್ಮ ತಲೆಯಲ್ಲಿ ಇರಬೇಕೇ ಹೊರತು, ಅವ್ರು ಬರ್ದಿರೋ ಬುಕ್ಗಳಾಗ್ಲಿ ಆ ಪ್ರಿಂಟ್ಗಳಾಗ್ಲಿ ನಮ್ಮ ತಲೆಯಲ್ಲಿ ಬರಬಾರ್ದು. ಆ ಚಿತ್ರಗಳು ನಮ್ಮ ತಲೆಯಲ್ಲಿ ಮೂಡ್ಬೇಕು ಅನ್ನೋದಕ್ಕೋಸ್ಕರ ಈ ಅಣಕವಂದ್ರೆ, ಅವರು ನಮಗೆ ಏನೇ ಹೇಳ್ಬೇಕಾದ್ರು ಈ ರೀತಿ ಅಣಕವಾಗಿ ಅಣಕಿಸಿ ಮಾಡುವಂತದ್ದನ್ನ ಕೂಡ ಅವರು ಅಂದ್ರೆ ನಾನು ಹೇಳ್ತಾ ಇರೋದು, ಅವ್ರು ಈ ತರ ಸಾಹಿತ್ಯನೇ ಬರೀತಾ ಇದ್ರು ಅಂತ ಅಲ್ಲ, ಬಹಳ ಅಂದ್ರೆ ಬಹಳ ಪ್ರಜ್ಞಾವಂತರು ಅಂತ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದ್ರೆ ನನಗೆ ಅದು ವಿಜ್ಞಾನದ ವಿಚಾರವನ್ನ ಥೀಸಿಸ್ನ ಅಥವಾ ಪ್ರಬಂಧವನ್ನ ಬರೀತಾ ಇದ್ದಾರೆ ಅಂದ್ರೆ, ವಿಜ್ಞಾನದ ವಿಚಾರವನ್ನ ಬಿಟ್ಟು ಬೇರೆ ಎಲ್ಲೂ ಅವರು ಹಿಂದೆ ಮುಂದೆ ಓಡಾಡ್ತಾ ಇರ್ಲಿಲ್ಲ. ಅವರು ಸರಿಯಾಗಿ ಆ ಪದಗಳು ಎಷ್ಟು ಬೇಕೋ ಅಷ್ಟು ಮಾತ್ರವನ್ನ ಬರೀತಾ ಇದ್ರು. ನಮ್ಮಂತ ಸಾಮಾನ್ಯವರಿಗೆ ತಿಳಿಬೇಕು ಅಂತ ಬರೆದಾಗ ತಿಳಿ ಹಾಸ್ಯದ ಮೂಲಕ, ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ವಿಚಾರ, ಇವಾಗ ನಾನು ಯಾವುದೋ ಒಂದು ಗಿಡವನ್ನ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ, ಆ ರಂಬೆ ಹಿಂಗಿದೆ, ಆ ಕಾಂಡ ಹಿಂಗಿದೆ ಅಂತ ಹೇಳ್ತಾ ಹೋದ್ರೆ ಏನಾಗ್ಬಿಡತ್ತೆ ಅಂತಂದ್ರೆ, ಯಾರಾದ್ರೂ ಮರ್ತ್ಕೊಂಡ್ಬಿಡ್ತಾರೆ, ಅಥವಾ ಅಯ್ಯೋ ಇವ್ನು ಏನೋ ತಲೆ ತಿಂತಾ ಇದ್ದಾನೆ ಅನ್ನೋ ತರ ಆಗ್ಬಿಡುತ್ತೆ. ಇಲ್ಲ, ಈ ವಿಚಾರ ನಮ್ದಲ್ಲ, ನಮ್ಗೆ ಅಂತ ಬೇಕಿದ್ದು ಅಂತ ಎದ್ದೋಗ್ಬಿಡೋ ಸ್ಥಿತಿಲಿ ಬರುತ್ತೆ. ಅವ್ರದನ್ನ ಎಷ್ಟು ಸುಂದರವಾಗಿ ಒಂದೊಂದು ವಿಚಾರವನ್ನ ತಿಳಿಸ್ತಾ ಇದ್ರು ಅಂತಂದ್ರೆ, ಈಗ ಒಂದು ಗಿಡವನ್ನ ತಿಳಿಸ್ಬೇಕು ಅಂತಂದ್ರೆ ಅವರು ಆ ಗಿಡದ ಹುಡುಕ್ಲಿಕ್ಕೋಸ್ಕರ ಹೋದಾಗ ಯಾವ ರೀತಿ ಘಟನೆಗಳು ಅಲ್ಲಿ ನಡೀತು, ಅಲ್ಲಿ ಒಂದು ಹುಡುಗ ಅವನು ಒಂದು ಸ್ವಲ್ಪ ತಮಿಳ್ ಆಕ್ಸೆಂಟ್ ಇಟ್ಕೊಂಡಿರುವಂತದ್ದು, ಅಲ್ಲಿ ಅವನ ಪರಿಚಯ ಮತ್ತು ಅಲ್ಲಿ ನಡೆಯುವಂತಹ ಘಟನೆಗಳು ಈ ರೀತಿಯಾಗಿ, ಅಂದ್ರೆ ನಾನು ಓದಿದ್ದನ್ನೇ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲೇನಾಗತ್ತೆ ಅಂತಂದ್ರೆ, ಒಂದು ಬಳ್ಳಿಯನ್ನ ಹುಡುಕ್ಲಿಕ್ಕೋಸ್ಕರ ಹೋಗ್ತಾರೆ. ಆಗ ಆ ಕಾಡಿನ ಎಲ್ಲಾ ಪ್ರದೇಶದಲ್ಲೂ ಕೂಡ ಆ ಬಳ್ಳಿಯನ್ನ ಹುಡುಕ್ತಾ ಹೋಗ್ತಾರೆ, ಎಲ್ಲೂ ಸಿಕ್ಕಲ್ಲ. ಅವ್ರನ್ನ ಕರ್ಕೊಂಡೋದಂತ ಸೀನಿಯರ್, ಅಂದ್ರೆ ಆಗ್ತಾನೆ MSc ಮುಗಿಸಿದಂತವ್ರು, ಅಂದ್ರೆ ಈ ಕರ್ಕೊಂಡು ಹೋಗಿರೋರ್ಗಿಂತ ಒಂದ್ 2-3 ವರ್ಷ ದೊಡ್ಡವ್ರವ್ರು. ಆ ಪ್ರಾಧ್ಯಾಪಕರು ಏನ್ ಮಾಡ್ತಾರೆ ಅಂದ್ರೆ, ಈ ಕಾಡಲ್ಲಿ ಆ ಬಳ್ಳಿ ಆ ತರದ್ ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ, ಯಾರೋ ಹಳೆ ಕಾಲದವರು ಎಲ್ಲ ಬರೆದು ಬಿಟ್ಟಿದ್ದಾರೆ,
ಆ ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕಾಯ್ತು, ಎಲ್ಲ ಔಟ್ಡೇಟೆಡ್ ಆಗ್ಬಿಟ್ಟಿದೆ, ನಮ್ಮನ್ನ ಸುಮ್ನೆ ಕರ್ಕೊಂಬಂದು ಈ ಕಾಡಲ್ಲೆಲ್ಲ ಹುಡುಕಿಸ್ತಾ ಇದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲಿ ಅವರು ಓಡಾಡಿ ಓಡಾಡಿ ಕಾಡೆಲ್ಲ ಸುಸ್ತಾಗ್ಬಿಟ್ಟಿರ್ತಾರೆ. ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಳ್ತಾರೆ, ಸ್ವಲ್ಪ ಹೊತ್ತು ಅಲ್ಲಿ ಮಲಗಿರ್ತಾರೆ. ಆಗ ಅವ್ರು ಕುಳಿತಿರೋ ಜಾಗದಿಂದ ಒಂದು ಅಂಟಂಟಾದಂತಹ ಬೀಜ ಸಿಗ್ತಾ ಇರುತ್ತೆ. ಅದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೈಡ್ಗೆ ಎಸಿತಾ ಇರ್ತಾರೆ. ಮೇಲೆ ನೀವು ನೋಡ್ತಾರೆ, ಯಾವ್ದೋ ಒಂದ್ ಮರಕ್ಕೆ ಬರಳಿ ಸುಟ್ಕೊಂಡಿರುತ್ತೆ. ಒಂದ್ ಹುಡುಗ ಹೇಳ್ತಾನೆ ಮೇಲ್ ನೋಡಿ ಅಂತ ಹೇಳ್ತಾನೆ. ಆ ಪ್ರಾಧ್ಯಾಪಕ ಮೇಲ್ ನೋಡಿದಾಗ ಎಬ್ಬ ಹೋಗ್ತಾ ಇರುತ್ತೆ. ಅದು ನೋಡ್ಬಿಟ್ಟು ನೋಡಪ್ಪ ಎಂತ ಹಾವು ಅಂತ ಅನ್ಕೊಂಡು ಸುಮ್ನಾಗ್ಬಿಡ್ತಾರೆ. ಅದಾದ್ಮೇಲೆ ಇಲ್ಲೆಲ್ಲ ಏನು ಸಿಕ್ಕಲ್ಲ, ಏನು ಆಗಲ್ಲ, ನಾವ್ ಎದ್ದೋಗ್ಬೇಡ ಅಂತ ಅನ್ಬಿಟ್ಟು ಅಲ್ಲಿಂದ ಎದ್ದಿ ಹೊರಟ್ಬಿಡ್ತಾರೆ. ಹೊರಟಾಗ ಏನಾಗುತ್ತೆ ಅಂದ್ರೆ ಆ ಬಳ್ಳಿ ಅವರ ಕಾಲಕ್ಕೆ ಸಿಕ್ಕಿ ಅವರು ಬೀಳ್ತಾರೆ. ಪೂರ್ತಿ ಬಳ್ಳಿ ಏನಿರುತ್ತೆ ಅದು ಪೂರ್ತಿ ಸಂಪೂರ್ಣವಾಗಿ ಮರದ ಮೇಲೆ ಇದ್ದು ಪೂರ್ತಿ ಅವ್ರ ಮೇಲೆ ಬೀಳುತ್ತೆ. ಆಗ ಆ ಬಳ್ಳಿಯನ್ನ ಆ ಸ್ಟೂಡೆಂಟ್ಗಳು ಇರ್ತಾರಲ್ಲ, ಆ ವಿದ್ಯಾರ್ಥಿಗಳು ಅದನ್ನೆಲ್ಲ ಬಿಡಿಸ್ತಾರೆ. ಬಿಡಿಸಿ ಅವರನ್ನ ಕರ್ಕೊಂಡು ಬರ್ತಾರೆ. ಆಗ ಆ ಬಳ್ಳಿಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಬಂದಾಗ ಒಂದ್ ಸ್ವಲ್ಪ ದೂರ ಹೋಗ್ತಾರೆ. ಹೋಗಾದ್ಮೇಲೆ ಇದೇನೋ ಬಳ್ಳಿ ಹಿಡ್ಕೊಂಡ್ ಬಂದಿದ್ಯಾ ಅಂತ ನೋಡಿದ್ರೆ ಅವ್ರು ಏನು ಗಿಡವನ್ನ ಹುಡುಕಕ್ಕೆ ಅಂತ ಹೋಗಿರ್ತಾರೆ, ಅದೇ ಬಳ್ಳಿಯನ್ನ ಹಿಡ್ಕೊಂಡು ಬಂದಿರ್ತಾರೆ. ಆಗ ಅಲ್ಲಿ ಹೇಳ್ತಾರೆ, ಅವರು ಇದಕ್ ಮುಂಚೆ ಇನ್ನೂ ಎಷ್ಟೊಂದು ಸಂಭಾಷಣೆ ಐತೆ, ನಾನು ತುಂಬಾ ತುಂಡು ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ, ನಿಮ್ಗೆ ಓದ್ತೀನಿ ಬೇಕಾದ್ರೆ ಆ ಬುಕ್ ಅಂತ ತಗೊಂಡು. ಆ ಸಂಭಾಷಣೆಯಲ್ಲಿ ಅವ್ರು ಹೇಳ್ತಾರೆ, ಸುಮ್ನೆ ಅವರೆಲ್ಲ ಅಂದ್ರೆ ಅವರು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರೆ ಅಂದ್ರೆ ಅದ್ರ ಹೂವ, ಅದ್ರ ಬೀಜ, ಅದ್ರ ಎಲೆ ಮತ್ತೆ ಅದ್ರ ಕಾಂಡ ಪ್ರತಿಯೊಂದು ತುಂಡನ್ನು ಕೂಡ ಶಾಂಪಲ್ಗಳು ಇಟ್ಟಿರ್ತಾರೆ. ಅವೆಲ್ಲವನ್ನು ಕೂಡ ಏನೇನ್ ಕೆಲಸ ಮಾಡ್ತಾ ಇರತ್ತಂದ್ರೆ ಅದು ಮೊಗ್ಗಾಗಿದ್ದಾಗ ಯಾವ ತರ ಇರುತ್ತೆ, ಹರಳಾದ್ಮೇಲೆ ಯಾವ ತರ ಆಗುತ್ತೆ, ಕಾಂಡ ಚಿಕ್ಕದಾಗಿದ್ದಾಗ, ಬಳ್ಳಿ ಆದ್ಮೇಲೆ ದೊಡ್ಡದಾದ್ಮೇಲೆ ಯಾವ ರೀತಿ ಆಗುತ್ತೆ, ಪ್ರತಿಯೊಂದನ್ನು ಅವ್ರು ಓದಿರ್ತಾರೆ. ಅಲ್ಲಿ ಆ ಪ್ರಾಧ್ಯಾಪಕ ಹೇಳ್ತಾ ಇರ್ತಾನೆ, ನೀವು ಅದೆಲ್ಲ ಕಲ್ಪನೆ ಮಾಡ್ಕೊಳಕ್ ಆಗಲ್ವಾ, ಅದ್ ಹೆಂಗಿದೆ ಅಂತ ತಿಳ್ಕೊಳಕ್ ಆಗಲ್ವಾ, ಇಲ್ಲಿ ಸುಮ್ನೆ ಬಂದ್ಬಿಡ್ತೀರಾ ಹಂಗೆ ಹಿಂಗೆ. ಅವರು ಕೂಡ ಓದಿರ್ತಾರಲ್ವಾ. ಇಲ್ಲಿ ಹಾಸ್ಯ ವಿಡಂಬನೆ ಮಾಡೋದು ಅಂದ್ರೆ ಬರೀ ಓದೋದಲ್ಲ, ಪ್ರಾಕ್ಟಿಕಲ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿಂದ ಹೊರಗಡೆ ಬಂದಾದ್ಮೇಲೆ ಆ ಬಳ್ಳಿ ನೋಡಾದ್ಮೇಲೆ ಅವ್ರು ಹೇಳ್ತಾರೆ, ಹೌದು ಇದೇ ಬಳ್ಳಿ, ನಾನಂತೂ ಗಮನಿಸ್ಲಿಲ್ಲ ಅಂದ್ರೆ. ಅವ್ರು ಆ ತರ ಹೇಳಲ್ಲ, ನೀವು ಬಂದವರು ಇದನ್ನ ನೋಡ್ಬಾರ್ದಾ ಹೇಳ್ಬಾರ್ದಾ ಅಂತಂದಾಗ, ಸರ್ ಇದೇ ನೀವೇ ಬಿದ್ರಲ್ಲ ಆಗ ಸಿಕ್ಕಿದ್ದಂತ ಬಳ್ಳಿನೇ, ಬಿಡಿಸಿದಂತ ಬಳ್ಳಿನೇ, ನಾನು ಅಲ್ಲಿ ಹೇಳ್ದೆ ಅಲ್ವಾ. ಆಗ ಅವರೆಲ್ಲ ನೆನಪಿಸ್ಕೊಳ್ತಾರೆ, ಹೌದೌದು ಅಂಟಾಗಿರುವಂತದ್ದು ಬೀಳ್ತು ಅಲ್ಲಿ, ಈ ತರ ವಾಸನೆ ಬರ್ತಾ ಇತ್ತು, ಕರೆಕ್ಟ್ ಆ ಬಳ್ಳಿ ಈ ತರ. ಅಂದ್ರೆ ಆ ಬಳ್ಳಿಯನ್ನ ಏನೇಂತಕ್ ಬಳಸ್ತಾ ಇದ್ರು, ಹಗ್ಗವನ್ನ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಬುಟ್ಟಿ ಎಣ್ಲಿಕ್ಕಾಗಿರ್ಬೋದು, ಎಲ್ಲವನ್ನು ಸಂಪೂರ್ಣ. ಅಂದ್ರೆ ನಿಮಗೆ ಇದು ಒಂದು ಹಾಸ್ಯಭರಿತವಾದಂತಹ ಒಂದು ಕಥಾನಕ, ಅಂದ್ರೆ ಒಂದು ಪ್ರಸಂಗ ತರ ಹೇಳ್ಕೊಂತ ಬಂದು ಆ ಗಿಡದ ಪರಿಚಯವನ್ನ ಪೂರ್ತಿಯಾಗಿ ನಿಮಗೆ ತಿಳಿಸಿ, ಅದರ ಉಪಯೋಗಗಳನ್ನ ಕೂಡ ತಿಳಿಸಿ, ಈ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದಂತಹ ಕಲೆ ಇದ್ದಿದ್ದು ಅಂದ್ರೆ BGL ಸ್ವಾಮಿ ಅವ್ರಿಗೆ. ಇದು ನಾನು ನಿಮ್ಗೆ ಒಂದ್ ಸುಮ್ಮನೆ ಶಾಂಪಲ್ಗೋಸ್ಕರ ಹೇಳಿದ್ದು. ಅವರು ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮನ ಮುಟ್ಟುವಂತೆ ಸಿಂಪಲ್ ಆಗಿ ಹೇಳ್ಕೊಳ್ತಾ ಹೋಗ್ತಾ ಇದ್ರು BGL ಸ್ವಾಮಿ ಅವರು. ಮತ್ತೆ ಇವರು ಯಾವ ರೀತಿ ಅಂತಂದ್ರೆ, ಸಂಗೀತದ ಬಗ್ಗೆ ಹೋದ್ರೆ ಸಂಪೂರ್ಣವಾಗಿ ಒಬ್ಬ ಅಂದ್ರೆ ನಾವಿವಾಗ ಧ್ಯಾನಿಗಳು ಸಿಕ್ಕಿದ್ರೆ ಯಾರೇ ಸಿಕ್ಲಿ ಅವ್ರಿಗೆ ಆ ವಿಚಾರವನ್ನ ಪೂರ್ತಿ ಆಳವಾಗಿ ಹೋಗಿ ಅಧ್ಯಯನ ಮಾಡ್ತಾ ಇದ್ರು. ಮತ್ತೆ ಎದುರುಗಡೆ ಇರೋರ ಹತ್ರ ಏನಿದೆ ಅದನ್ನ ತಾವು ರಿಸೀವ್ ಮಾಡ್ಕೊಳ್ತಾ ಇದ್ರು. ಅದು ಸರಿನಾ ತಪ್ಪ ಅನ್ನೋದನ್ನ ಅಲ್ಲೇ ತುಲನೆ ಮಾಡ್ತಾ ಇದ್ರು. ಆ ಶಕ್ತಿ ಇದ್ದಂಥದ್ದು BGL ಸ್ವಾಮಿ ಅವ್ರಿಗೆ. BGL ಸ್ವಾಮಿ ಅವರು ಮತ್ತೆ ಎಷ್ಟು ಸಿಂಪಲ್ ಆಗಿದ್ರು ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ, ಅವರು ಯಾವತ್ತು ಕೋಟು ಬೂಟು ಸೂಟು ಈ ತರದ್ ಯಾವ್ದು ಹಾಕೊಂಡಿದ್ದವರಲ್ಲ. ಒಂದು ಘಟನೆ ಒಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಒಂದ್ಸಲಿ ಫಾರಿನ್ ನಿಂದ ಒಬ್ರು ಅವ್ರನ್ನ ನೋಡ್ಲಿಕ್ಕೋಸ್ಕರ ಬರ್ತಾರಂತೆ. ಅವರು ಮನೆಗೆ ಬಂದಾಗ ಆ ಮಾಲಿ ಗಿಡಗಳನ್ನೆಲ್ಲ ಪಾಟು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಇವ್ರು ಕೇಳ್ತಾರೆ, ಅಪ್ಪ ಇದರ BGL ಸ್ವಾಮಿಯವರು ಅಂತ ಕೇಳ್ತಾರೆ. ಇದಾರೆ ಸ್ವಾಮಿ ಒಳಗಿದ್ದಾರೆ ಅಂತ ಅಂದ್ಬಿಟ್ಟು ಒಳಗೋಗಿ ಅವ್ರೇನ್ ಮಾಡ್ತಾ ಇದ್ರೆ ಪೈಜಾಮ ಮತ್ತೆ ಜುಬ್ಬ ಹಾಕೊಂಡು ಹೊರಗಡೆ ಬಂದು ನಮಸ್ಕಾರ ಹೇಳಿ ಅಂತಾರೆ. ಅಂದ್ರೆ ಪ್ರತಿಯೊಂದು ಕೆಲಸವನ್ನ ಅವರೇ ಖುದ್ದಾಗಿ ನಿಂತು ಮಾಡ್ತಾ ಇದ್ರು. ನಾನು ಈ ಮಟ್ಟದಲ್ಲಿದ್ದೇನೆ, ನಾನು ಪ್ರಾಧ್ಯಾಪಕನಾಗಿದ್ದೇನೆ ಅಥವಾ ನಾನು ಪ್ರಾಂಶುಪಾಲರಾಗಿದ್ದೇನೆ ಅನ್ನೋ ಯಾವುದೇ ಕೂಡ ಗರ್ವ ಅಹಂಭಾವಗಳು ಯಾವುದೂ ಕೂಡ ಅವರಲ್ಲಿರ್ಲಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಅಂದ್ರೆ ಅವರು ಮೊದಲನೇ ದಿನದಿಂದ ಹಿಡಿದು ಅವರ ಕೊನೆಯ ಜೀವನದವರೆಗೂ ಕೂಡ ಅವರು ಜುಬ್ಬಾ ಪೈಜಾಮ್ ಈ ತರದ್ದೇ ಹಾಕೊಂಡಿದ್ದಂಥವ್ರು. ಅದಕ್ಕೆ ಒಬ್ರನ್ನ ಒಂದ್ ಪ್ರಸಂಗವನ್ನ ಹೇಳ್ತಾರೆ. ಅವರು ಮದುವೆ ಆಗ್ತಾರೆ, ವಸಂತ ಅಂತ, ಇಲ್ಲೇ ವಸಂತ ವಲ್ಲಭರಾಯ ದೇವಸ್ಥಾನದಲ್ಲಿ ಅವರು ಮದುವೆ ಆಗಿದ್ದು. ಆ ವಸಂತ ಅವ್ರನ್ನ ಮದುವೆ ಆದಾಗ DVG ಅವರು ಒಂದು
ಕಮಿಷನರ್ನ ಕರ್ಕೊಂಡ್ ಬಂದಿರ್ತಾರೆ, ಅಂದ್ರೆ ಬಂದಿರ್ತಾರೆ ಮದುವೆಗೆ. ಎಲ್ಲಪ್ಪ ನಿನ್ ಮಗ ಅಂತ ಕೇಳಿದ್ರೆ, ಇಲ್ಲೇ ನಿಂತಿದ್ದಾನಲ್ಲ ಪೈಜಾಮ ಹಾಕೊಂಡು ಅಂತಾರೆ. ಅಂದ್ರೆ ಅವರು ಮದುವೆ ಗಂಡಿನ ತರ ಸೂಟು ಬೂಟು ಕೋಟು ಏನು ಇಲ್ಲ, ಮದುವೆಲೂ ಕೂಡ ಅವರು ಸಿಂಪಲ್ ಆಗಿ ಒಂದು ಜುಬಾ ಪೈಜಾಮ ಹಾಕೊಂಡು ಇದ್ದಂಥವ್ರು. ಯಾವುದೇ ಫೋಟೋ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಇಷ್ಟಪಡ್ತಾ ಇದ್ದವರಲ್ಲ. ಯಾವುದೇ ಪ್ರಶಸ್ತಿ ಅಥವಾ ಯಾವುದೋ ಒಂದು ಆ ನನಗೆ ಹುದ್ದೆ ಬೇಕು ಅಂತ ಇಷ್ಟಪಟ್ಟವರಲ್ಲ. ತಾವು ಮಾಡ್ತಾ ಇದ್ದಂತ ಕೆಲಸದಲ್ಲಿ ತೊಡಗಿಸ್ಕೊಂಡು ತಮ್ಮನ್ ತಾವು ಇದ್ದಂಥವ್ರಾಗಿರ್ತಾರೆ. ಅವರು ಎಷ್ಟು ಸಿಂಪಲ್ ಆಗಿದ್ರು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ಒಂದು ಸಲಿ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಅವರ ಕ್ವಾರ್ಟರ್ಸ್, ಅವ್ರು ಇರೋಂಥ ಸ್ಥಳದಲ್ಲಿ. ಅದು ಹೆಂಗಸರುಗಳಿಗಾಗಿ ಮಾಡ್ತಾ ಇರ್ತಾರೆ. ಅವ್ರ ಮನೆಯವ್ರು ಹೇಳ್ತಾರೆ, ನಾಳೆ ರಂಗೋಲಿ ಕಾಂಪಿಟೇಷನ್ ಇದೆ ಇಲ್ಲಿ ಅಂತ. ಇವರು ಬೆಳಗ್ಗೆ ಎದ್ರೆ ಪಂಚೆ ಉಟ್ಕೊಂಡು ಒಬ್ರು ರಂಗೋಲಿ ಬಿಡ್ತಾ ಇರ್ತಾರೆ. ಯಾರು ಅಂತ ನೋಡಿದ್ರೆ BGL ಸ್ವಾಮಿಯವರು ಕೂಡ ಒಂದು ರಂಗೋಲಿಯನ್ನ ಬಿಟ್ಟಿರ್ತಾರೆ. ಅದ್ರ ಕೆಳಗಡೆ ಬರ್ದಿರ್ತಾರೆ, ಇದು ನಾನು ಯಾವುದೇ ಕಾಂಪಿಟೇಷನ್ಗೋಸ್ಕರ ಅಲ್ಲ, ಅಂದ್ರೆ ಸ್ಪರ್ಧಾ ಮನೋಭಾವಕ್ಕೋಸ್ಕರ ಬರ್ದಿಲ್ಲ ಅಂತ ಅನ್ಬಿಟ್ಟು ಕೆಳಗಡೆ ಬರ್ದಿರ್ತಾರೆ. ಅಂದ್ರೆ ಪ್ರತಿಯೊಂದು ಕಾರ್ಯದಲ್ಲೂ ತಾನೂ ತೊಡಗಬೇಕು ಮತ್ತು ಮಾಡಬೇಕು, ಅದರ ಅನುಭವವನ್ನ ಪಡಿಬೇಕು ಅನ್ನೋ ಹಂಬಲ BGL ಸ್ವಾಮಿಯವ್ರಿಗೆ ಇತ್ತು ಅನ್ನೋದನ್ನ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಮತ್ತೆ BGL ಸ್ವಾಮಿ ವಿಚಾರದಲ್ಲಿ ಅವ್ರ ಬಗ್ಗೆ ಆಮೇಲೆ ಹೇಳ್ತಾ ಬರ್ತಾ ಇರ್ತೇನೆ. ಅವರು ಬಂದು ವಿಜ್ಞಾನದ ವಿಚಾರದಲ್ಲಿ ಬಹಳ ಸಂಶೋಧನೆಯನ್ನ ಮಾಡಿದ್ದಾರೆ. ಮತ್ತೆ ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಅಂದ್ರೆ ಅವರ ಜೀವನದಲ್ಲೇ ನಡೆದಂತಹ ಘಟನೆಗಳನ್ನೇ ಅವರು ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅವರಲ್ಲಿ ಹಸುರುವನ್ನು ಅನ್ನೋ ಪುಸ್ತಕಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ತಂದೆ ಮತ್ತು ಮಗನಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂತ ಮೊದಲನೇ ತಂದೆ ಮಗ ಅಂತ ಅನ್ನೋದನ್ನ ಇವ್ರು ಅನ್ನಿಸ್ಕೋತಾರೆ ಕನ್ನಡದಲ್ಲಿ. ಮತ್ತೆ ಇವರು ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ, ಅಮೆರಿಕಾದಲ್ಲಿ ನಾನು, ಈ ರೀತಿ ಅನೇಕ ಪುಸ್ತಕಗಳನ್ನ, ಸಸ್ಯ ಪುರಾಣ, ಈ ತರ ಅನೇಕ ಪುಸ್ತಕಗಳನ್ನ ಇವರು ಬರಿತಾ ಹೋಗ್ತಾ ಇರ್ತಾರೆ. ಇವ್ರಿಗೆ ಪ್ರಶಸ್ತಿಗಳು ಬಂದು ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇವರು ತುಂಬಾ ಪ್ರಶಸ್ತಿಯಿಂದ ಬಿದ್ದವರಲ್ಲ, ಬಟ್ ಇವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತು ಕೂಡ ಇವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದೆ. ಮತ್ತೆ ಸರ್ಕಾರ ಕೂಡ ಇವರು ಸಸ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ್ರಿಂದ ಬೀರ್ಬಲ್ ಸಂಘ ಅಂತ ಅಂದ್ಬಿಟ್ಟು ಪ್ರಶಸ್ತಿಯನ್ನ ಕೊಟ್ಟಿದೆ. ಇವ್ರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆಯೋದ್ರ ಜೊತೆಯಲ್ಲಿ ಇವರು ಕೂಡ ಅಗ್ರಗಣ್ಯರಾಗಿ ಸಸ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದವರಾಗ್ತಾರೆ. ಇವರು ನವೆಂಬರ್ 2 ಇವರು ತಮ್ಮ ಜೀವವನ್ನ ಬಿಡ್ತಾರೆ. ನವೆಂಬರ್ 2, 1980 ಇವರ ಕೊನೆ ಉಸಿರನ್ನ ಎಳಿತಾರೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲಿಗೆ ಇವರು ತಮ್ಮ ಜೀವನ ಪಯಣವನ್ನ ಮುಗಿಸ್ತಾರೆ. ಆದ್ರೆ ಅವರು ಬರೆದಂತ ಸಾಹಿತ್ಯಗಳಾಗಿರ್ಬೋದು, ಅವರ ಜೀವನದ ಸನ್ನಡತೆಗಳಾಗಿರ್ಬೋದು, ಅದು ಇವತ್ತಿಗೂ ಕೂಡ ಜೀವಂತವಾಗಿದೆ ಮತ್ತು ನಮ್ಮೆಲ್ಲರಲ್ಲೂ ಹಾಸುವಕ್ಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದುವರ್ಸೋಣ ಅಂತ ಹೇಳ್ತಾ ಇದ್ದೀನಿ. ಎಸ್ ಮೇಡಮ್. ಸರ್, ಗುಡ್ಡಪ್ಪನವ್ರ ಒಂದ್ ನಿಮಿಷ. ಎಸ್ ಮೇಡಮ್. ಮೊದಲನೇದಾಗಿ ಅವ್ರು ಗುಂಡಪ್ಪನವ್ರ ಮಗ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್, ಕೇಳಿಸ್ತಾ ಇದೆ. ಮೊದಲನೇದಾಗಿ ಅವ್ರು ಗುಂಡಪ್ಪನವ್ರ ಮಗ ಅನ್ನೋದು ನಾನು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ನಿಮ್ ಮೂಲಕ ಬರ್ಲಿ ಅಂತಾನೆ ನಾನು ಸುಮ್ಮನೆ. ತುಂಬಾ ಖುಷಿ ಆಯ್ತು ನೋಡಿ, ನೀವು ಕೊನೆಗೆ ಹೇಳ್ತಾ ಬಂದ್ರಿ ಅವ್ರಲ್ಲಿ ಇರ್ತಕ್ಕಂಥ ಸಿಂಪ್ಲಿಸಿಟಿ ಬಗ್ಗೆ. ನಿಜವಾಗ್ಲು ತಂದೆಯಂತೆ ಮಗ, ಅಷ್ಟೊಂದು ಅವರು ಸರಳ ಸಜ್ಜನಿಕೆ ವ್ಯಕ್ತಿ. ಅವರು ಎಲ್ಲೂ ಕೂಡ ಸಹ ತಮ್ಮಂತ ತೋರಿಸ್ಕೊಳ್ಲಿಲ್ಲ. ಇವ್ರ ಬಗ್ಗೆ ಕೇಳುವಾಗ ನಮಗೆ ಇನ್ನೊಬ್ಬರು ನೆನಪಾಗ್ತಕ್ಕಂಥದ್ದು ಜಗದೀಶ್ ಚಂದ್ರ ಬೋಸ್ ಅವರು. ಅವರು ಕೂಡ ಸಹ ಸಸ್ಯಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು, ಪ್ರಶಸ್ತಿಯನ್ನ ಕೂಡ ಸಹ ಪಡೆದವರು. ಅದೇ ನಿಟ್ಟಿನಲ್ಲಿ ಇವರು ಕೂಡ ಸಹ ನೀವೊಂದು ಅಣಕನ್ನ ಹೇಳುವಾಗ ಅಣಕು ಭಾಷೆಯಲ್ಲಿ ಅಥವಾ ತಮಾಷೆಗಾಗಿ ಮಾಡಿರ್ತಕ್ಕಂಥ ಸನ್ನಿವೇಶಗಳ ಸಂದರ್ಭ ತಂದಾಗ ಅವರಿಗೆ ನೆನಪಾಗಿದ್ದು ಚಂದ್ರ ಬೋಸ್, ಜಗದೀಶ್ ಚಂದ್ರ ಬೋಸ್. ಹೌದು, ಅವ್ರದ್ದು ಇತ್ತು ಮೇಡಮ್ ಪಾಠ. ಆಯ್ತು ಕೇಳಿ. ಯಾಕಂದ್ರೆ ಇಬ್ಬರು ಎಷ್ಟು ಸಾಮ್ಯತೆ ಇದೆ ಅಂತ ನನಗೆ ಅನ್ನಿಸ್ತವಾಗ. ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ಜಗದೀಶ್ ಬೋಸ್ ಅವರು ಕೂಡ ಸಹ ಅದೇ ವ್ಯಕ್ತಿತ್ವ ಉಳ್ಳವರಾಗಿದ್ರು. ಅವರು ಕೂಡ ಸಹ ಎಷ್ಟು ಸರಳ ಸಜ್ಜನಿಕೆಲಾಗಿದ್ರು. ಗುಂಡಪ್ಪನವ್ರ ಮಗ ಆಗಿರೋದ್ರಿಂದ ಇವರಲ್ಲಿ ಇನ್ನೂ ಅದು ಹೆಚ್ಚು. ಅವ್ರ ಮದ್ವೆನಲ್ಲೇ ಇಷ್ಟು ಸರಳತೆಯಿಂದ ಹೊಂದಿದ್ರು ಅಂದಾಗ ಇನ್ನು ಜೀವನದಲ್ಲಿ ಇನ್ನೆಷ್ಟು ಸರಳತೆಯಿಂದಿದ್ರು ಅಂತ ಹೇಳಿದ್ರು ನಾವು ಅದಕ್ಕೆ ಮಾತೇ ಇರೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮದ್ವೆ ಅಂದ್ರೆ ಸಾಕು, ನಾವು ಸಾಕಷ್ಟು ಏನು ಸಾಧ್ಯವಾಗತ್ತೋ ಅದೆಲ್ಲಾನು ಪ್ರದರ್ಶನ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಸಂದರ್ಭ ಅಂತ ಯೋಚನೆ ಮಾಡುವಂತ ಕಾಲ ಇದು.
ಹೌದು ಒಂದೊಂದು ಮೇಡಮ್. ವಸ್ತ್ರಕ್ಕೂ ಒಂದೊಂದು ಬಟ್ಟೆಗಳು, ಆಭರಣಗಳು, ಮತ್ತೊಂದು ಮಗದೊಂದು ಅಂತ ಹೇಳಿ ನಡೀತಕ್ಕಂಥ ಕಾಲ. ಅಂಥವ್ರು ಅಂತ ಕಾಲದಲ್ಲಿ ಕೂಡ ಸಹ, ಆಗಿನ ಕಾಲನೂ ಕೂಡ ಸಹ ಆಗಿನ ಕಾಲಕ್ಕೆ ತಕ್ಕಂಗೆ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಇಲ್ಲ ಅವರು, ಎಸ್ ಮೇಡಮ್, ಅವರು ವಾಚ್ ಉಂಗ್ರ ಯಾವುದು ನನಗೆ ಕೊಡಬಾರ್ದು, ಯಾವ ದಕ್ಷಿಣೆಯನ್ನು ಬೇಡ ಅಂತ ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಸಾಮಾನ್ಯ ಸರಳ ವಿವಾಹ ಆಗ್ಬೇಕು ಅಂದ್ಬಿಟ್ಟು ಮದುವೆ ಮಾಡ್ಕೊಳ್ತಾರೆ ಮೇಡಮ್ ಅವರು. ಅದ್ಭುತ ಸರ್. ಅದನ್ನ ನೆನೆಸ್ಕೊಂಡಾಗ ಕುವೆಂಪು ಅವರ ಮಂತ್ರ ಮಂಗಲ ನೆನಪಾಗುತ್ತೆ. ಹಾ, ಎಸ್ ಮೇಡಮ್. ಹಂಗೆ ನೋಡಿ, ಎಷ್ಟು ಇಂಥವರಿಂದ ಕಲಿಯೋದು ಎಷ್ಟಿರುತ್ತೆ ಅನ್ನೋದು. ಆತ್ಮೀಯರೇ, ಈ ವೇದಿಕೆನಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಹೇಳ್ತಿದ್ದಾರೆ ಅಂದಾಗ ಅದನ್ನ ನಾವು ಕೂಡ ಸಹ ಪಾಲಿಸೋದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ಹಂಗಂತೇಳಿ ನಾವು ಇವಾಗ್ಲೇ ಪಾಲಿಸ್ತೀವಿ ಅಂತಲ್ಲ, ಒಂದೊಂದು ಪತ್ರಿಜರು ಏನ್ ಹೇಳ್ತಾರೆ, ಆಚರಣೆ ಇಟ್ಕೊಳ್ಬೇಕು ಅಂತೇಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆಚರಣೆಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಬಂದಾಗ ಗುಂಡಪ್ಪನವ್ರ ಮಗ ಕೂಡ ಸಹ ಅಷ್ಟೇ ಸರಳ ಸಜ್ಜನಿಕೆಯವರು. ನೋಡಿ, ಅವರೆಲ್ಲೂ ಎಷ್ಟೇ ಬೇರೆ ದೇಶದವ್ರು ಕರೆದ್ರು ಕೂಡ ಸಹ ಅವರು ಕೂಡ ಹೋಗಕ್ ಇಷ್ಟಪಡೋದಿಲ್ಲ. ಇಲ್ಲೇನೆ ಎಲ್ಲ ಇರುವಾಗ ಮತ್ತೆ ಯಾಕೆ ಕಾಣದ ಊರಿಗೆ ಹೋಗ್ಬೇಕು ಅಂತ ಒಂದು ಭಾವನೆ ಇರಬಹುದು. ಅಂದ್ರೆ ಹೌದು ಮೇಡಮ್. ನಮ್ಮ ಭಾರತ ದೇಶದಲ್ಲಿ ಸಿಗ್ತಕ್ಕಂತ ಅದ್ಭುತವಾದ ಜ್ಞಾನ ಇನ್ನೆಲ್ಲೂ ಸಿಗಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಸಹ ನಾವು ತಿಳ್ಕೊಂಡಿದ್ದೀವಿ. ಎಸ್ ಎಲ್ಲ ಮೇಡಮ್. ಕಲೀಲಿಕ್ಕೋಸ್ಕರ ಇಲ್ಲಿ ಬರ್ತಾರೆ. ನೋಡಿ, ಪಾಂಡಿತ್ಯವನ್ನ ಕಲಿಯೋಕ್ಕೋಸ್ಕರ ಇಲ್ಲಿ ಬರ್ತಾರೆ, ಆಧ್ಯಾತ್ಮಿಕತೆಯನ್ನ ಕಲಿಯೋದಕ್ಕೋಸ್ಕರ ಇಲ್ಲಿ ಬರ್ತಾರೆ. ನಾವು ಆಧ್ಯಾತ್ಮಿಕತೆಯನ್ನು ಕಲಿಯೋದಕ್ಕೋಸ್ಕರ ಬೇರೆ ದೇಶದಿಂದ ನಮ್ಮಲ್ಲಿ ಬರ್ತಾರೆ ಅಂದಾಗ, ಆಧ್ಯಾತ್ಮಿಕದ ಒಂದು ಭಾಗವೇ ವಿಜ್ಞಾನ. ಫಸ್ಟ್ ಆಧ್ಯಾತ್ಮಿಕ ವಿಜ್ಞಾನ ಆದ ನಂತರ ಬಂದಿರ್ತಕ್ಕಂಥ ಈ ಒಂದು ವಿಜ್ಞಾನ ಅಂತ ಹೇಳ್ಬಹುದು. ಅದಿಂದನೇ ಬಂದಿರ್ತಕ್ಕಂಥ ಒಂದು ವಿಜ್ಞಾನ. ಅಂತ ಒಂದು ಅದ್ಭುತವಾದ ದೇಶ, ರಾಷ್ಟ್ರ, ಈ ನೆಲ ಜಲ ನಮ್ಮದು ಅಂತ ಹೇಳ್ಬಹುದು. ಇಂಥ ವ್ಯಕ್ತಿಗಳ ಮೂಲಕನೇ ನಾವೆಲ್ಲ ಪಡೆದಿರ್ತಕ್ಕಂಥದ್ದು. ಅದರಲ್ಲೂ ಸರ್, ಇವತ್ತು ನೀವು ತಗೊಂಡಿದ್ದು ತುಂಬಾ ಖುಷಿ ಆಯ್ತು. ನೋಡಿ, ಬರೀ ಸಸ್ಯಶಾಸ್ತ್ರ ಅಂತ ಬಂದಾಗ ವೈಜ್ಞಾನಿಕವಾಗಿ ನೋಡೋದಷ್ಟೇ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ಸರ್ ಮೊದಲೇ ಹೇಳಿದ್ರು, ಅವರು ಈ ಒಂದು ಸಾಹಿತ್ಯ ಮತ್ತು ಆಧ್ಯಾತ್ಮದಿಂದ ಆಧ್ಯಾತ್ಮದಿಂದ ಹೇಗೆ ಅವರನ್ನ ಪ್ರತಿಭೆಯನ್ನು ಹೊರಪಡಿಸ್ತಾರೆ, ಸಂಶೋಧನೆಯಲ್ಲಿ ತೊಡಗಿಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರು ಒಂದು ಜಿಸ್ಟ್ ಆಗಿ. ಅದ್ಭುತ ಸರ್. ನಾವು ಕೂಡ ಸಹ ನಾಳೆ ತನಕ ಕಾಯ್ತಾ ಇರ್ತೀವಿ ಅವರ ಮುಂದಿನ ಒಂದು ವಿಚಾರವನ್ನ ಕೇಳೋದಕ್ಕೋಸ್ಕರ ಅಂತ ಹೇಳ್ತಾ, ಅದ್ಭುತವಾದ ವ್ಯಕ್ತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಾವ್ ಯಾವಾಗ ಗುಂಡಪ್ಪರ ಬಗ್ಗೆ ಅಷ್ಟೇ ತಿಳ್ಕೊಂಡಿರ್ತೀವಿ. ಅವ್ರ ಮಗ ಇದ್ದಾರೆ ಅಂತ ಹೇಳ್ತಾರೆ, ಅವ್ರ ಮಗ ಏನ್ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಹಂಗೇನೆ ನಾವು ತೇಜಸ್ವಿ ಬಂದಾಗ, ಪೂರ್ಣಚಂದ್ರ ಎಸ್ ತೇಜಸ್ವಿ ಮೇಡಮ್. ಅವ್ರ ಮಗ ಬಂದಾಗ ಅವರು ಕೂಡ ಸಹ ಅಷ್ಟೇ ಪ್ರಕೃತಿ ಬಗ್ಗೆ ಎಷ್ಟು ಒಂದು ವಿಷಯಗಳನ್ನ ತೆಗೆದುಕೊಂಡು ಬರ್ತಾರೆ. ಹಾಗೆ ಆದ್ಮೇಲೆ ಈ ಮುಂದುವರೆದ ತಲೆಮಾರುಗಳು ಅಂತ ಹೇಳ್ಬಹುದು ಅಥವಾ ವ್ಯಕ್ತಿಗಳಂತ ಹೇಳ್ಬಹುದು, ಅವರಲ್ಲೂ ಕೂಡ ಸಹ ಇಲ್ಲ, ಸಾಕಷ್ಟು ಸಾಹಿತ್ಯದ ಬಗ್ಗೆ ಇರುತ್ತೆ ಅಂತ. ಎಸ್ ಮೇಡಮ್. ವಿಜ್ಞಾನದ ಬಗ್ಗೆ ಬರೆದವರು ಇವ್ರು 3 ಜನ ಮೇಡಮ್. ಒಂದೇ ಕಾಲಘಟ್ಟದಲ್ಲಿ ಬರೆದವರು BGL ಸ್ವಾಮಿಯವರು, ತೇಜಸ್ವಿಯವರು, ಮತ್ತೆ ಕೃಷ್ಣಾನಂದ ಅಂತ ಬರ್ತಾರೆ. ಇವ್ರು 3 ಜನನು ಕೂಡ ವಿಜ್ಞಾನದ ಬಗ್ಗೆ, ಪ್ರಾಣಿಶಾಸ್ತ್ರ ಆಗಿರ್ಬೋದು, ಸಸ್ಯಶಾಸ್ತ್ರದ ಬಗ್ಗೆ ಆಗಿರ್ಬೋದು ಹೆಚ್ಚು ಅಧ್ಯಯನ ಮಾಡಿದಂಥವ್ರು ಇವರು. ಕೃಷ್ಣ ಶರ್ಮಾ ಕಾಮತ್ ಅಂತ ಅವ್ರ ಹೆಸರು. ಅವ್ರ 3 ಜನನು ಕೂಡ ಒಂದೇ ಸಾಲಿನಲ್ಲಿ ಬರುವಂತವ್ರು. ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ, ಸಾಕಷ್ಟು ಸಾಹಿತ್ಯದಲ್ಲೂ ಕೂಡ ಬರೆದಿದ್ದಾರೆ ಮೇಡಮ್ ಇವರು. ನಿಜವಾಗ್ಲೂ ಸರ್. ಸರ್, ನಮ್ಗೆ ಅವ್ರ ಯಾರಾದ್ರೂ ಕೇಳುವಾಗ ಹೇಳಕ್ ಬರಲ್ಲ ಸರ್. ನಿಮ್ಮಂತವ್ರೊಬ್ರು ಬಂದು ಅದ್ರ ಬಗ್ಗೆ ಹೇಳಿದಾಗ ಹಾ. ಅವೆಲ್ಲ ನೆನ್ಪು ಬರ್ತೇವೆ ಸರ್. ಯಾರಾದ್ರೂ ಎಸ್ ಮೇಡಮ್. ಏನ್ ತಿಳಿದಿದೆ ಅದ್ರ ಬಗ್ಗೆ ಹೇಳ್ರಿ ಅಂದ್ರೆ ಏನು ಹೇಳಕ್ ಬರಲ್ಲ. ನೀವೇನಾದ್ರೂ ಒಂದ್ ಸ್ವಲ್ಪ ತಗೊಂಡು ಹೇಳುವಾಗ ಹೌದು ಎಲ್ಲೋ ಕೇಳಿದ್ವಿ, ಓದಿದ್ವಿ ಅನ್ನೋದು ನೆನಪಿಗೆ ಬರುತ್ತೆ ಸರ್. ಎಸ್ ಮೇಡಮ್. ಅಂದ್ರೆ ನಮ್ಮ ನಮ್ಮಲ್ಲಿ ಹೆಂಗಿರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಹಂಗಾಗಿ ನಾವ್ ಯಾವಾಗ್ಲೂ ಅವೇರ್ ಆಗಿರ್ಬೇಕು, ಜಾಗೃತಿಯಿಂದ ಇರ್ಬೇಕು, ತಿಳ್ಕೊಳ್ಬೇಕಂತ ಆಸಕ್ತಿ ಇರ್ಬೇಕು ಅನ್ನೋದು ಇಲ್ಲಿ ನಾನ್ ಕಲ್ತ್ಕೊಂಡಿರ್ತಕ್ಕಂಥ ಒಂದು ಪಾಠ ಅನ್ಬಹುದು. ತುಂಬಾ ತುಂಬಾ ಖುಷಿ ಆಯ್ತು ಸರ್. ಹಾಗೆ ಜಗದೀಶ್ ಚಂದ್ರ ಬೋಸ್ ಅವ್ರು ಹೇಳ್ತಾರಲ್ಲ, ಜಗದೀಶ್ ಚಂದ್ರ ಅವ್ರು ಬೋಸ್. ಸಸ್ಯಗಳ ಜೊತೆ ಮಾತಾಡ್ತಿದ್ರಂತೆ, ಗಿಡ ಮರಗಳ ಜೊತೆ ಹೌದು. ಮಾತಾಡ್ತಿದ್ರಂತೆ. ಎಂತ ಹೌದು ಅದ್ಭುತವಾದ ಮೇಡಮ್. ಒಂದು ವ್ಯಕ್ತಿತ್ವ ಅಂತ ಹೇಳ್ಬಹುದು ಅವ್ರದ್ದು ನೆನ್ಸ್ಕೊಂಡ್ರೆ. ಹೌದು ಮೇಡಮ್. ಹೌದು. ಯಾಕಂದ್ರೆ ಯಾಕಂದ್ರೆ ಇದು ಎಲ್ಲಾ ಶಾಸ್ತ್ರಗಳ ಅಧ್ಯಯನ ನಮ್ಮಲ್ಲಿ ಆಲ್ರೆಡಿ ಮುಗಿದೋಗಿದೆ. ಬಟ್ ಈಗೇನು ಅಂತಂದ್ರೆ ಹೊಸ ವೈಜ್ಞಾನಿಕ ರೀತಿಯಲ್ಲಿ ಅನ್ವೇಷಣೆಗಳನ್ನ ಮತ್ತೆ ಮಾಡಿ ಸಾಬೀತುಪಡಿಸ್ತಾ ಇರೋದು ಅಷ್ಟೇ ನಮ್ ಕೆಲಸನೇ ಹೊರತು, ಏನೇನ್ ನಡಿಬೇಕಾಗಿದೆ ಎಲ್ಲ ಕಂಪ್ಲೀಟ್ ಆಗಿ ವೇದಗಳ ಕಾಲದಲ್ಲೇ ಎಲ್ಲ ಮುಗಿಸ್ಬಿಟ್ಟು ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ ನಮ್ ಕೈಗೆ. ಈಗೇನು ಅಂದ್ರೆ ವೈಜ್ಞಾನಿಕವಾಗಿ ಯಾವ ರೀತಿ ಸಾಬೀತುಪಡಿಸ್ಬೇಕು ಅನ್ನೋದನ್ನ ಮಾತ್ರ ತೋರಿಸೋದು ನಮ್ ಕೆಲಸ ಆಗಿದೆ ಮೇಡಮ್ ಇವತ್ತಿನ ದಿನದಲ್ಲಿ. ಅದ್ಭುತ ಸರ್. ಥ್ಯಾಂಕ್ ಯು ಸರ್. ಕೊನೆಯಲ್ಲಿ ಒಂದು ಅದ್ಭುತವಾದ ಮಾತನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಆತ್ಮೀಯರೇ, ಯು ಮೇಡಮ್. ನಾವೆಲ್ಲ ಶ್ರವಣ ಮಾಡಿದ್ವಿ. ಅದಕ್ಕೆ PMC ವಾಹಿನಿ ಪರವಾಗಿ
ಮತ್ತೆ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಂದಿನಿ ಸುರೇಶ್ ಸರ್ಗೆ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನ ತಿಳಿಸೋಣ. ನಾನು ವೈಯಕ್ತಿಕವಾಗಿ ಕೂಡ ತಿಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್ ಸಮಯ ಇದ್ರೆ ನೀವು ಧ್ಯಾನ ಕೂರಿಸ್ಬೋದು, ಇಲ್ಲ ಅಂದ್ರೆ ಎಸ್ ಮೇಡಮ್. ಕೂತ್ಕೊಂತೀನಿ ಮೇಡಮ್. ಓಕೆ ಮೇಡಮ್. ಕೂರಿಸ್ತೀರಾ? ಓಕೆ ಓಕೆ ಮೇಡಮ್. ಆತ್ಮೀಯರೇ, ಧ್ಯಾನಸ್ಥರಾಗಿ ಹಾಗೆ ಯೋಗ ನಿದ್ರೆಗೆ ಹೋಗಬಹುದು, ಧ್ಯಾನವನ್ನು ಮುಂದುವರಿಸಬಹುದು. ಮತ್ತೆ ನಿಮ್ಮ ಭೇಟಿ ಬೆಳಗ್ಗೆ 5 ಗಂಟೆಗೆ ಆಧ್ಯಾತ್ಮಿಕ ಸಾಹಿತ್ಯ ಸಂಗಮದಲ್ಲಿ NS ಲಕ್ಷ್ಮೀನಾರಾಯಣ್ ಭಟ್ರವರ ಬಗ್ಗೆ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶುಭರಾತ್ರಿಯೊಂದಿಗೆ ಧನ್ಯವಾದಗಳು. ಥ್ಯಾಂಕ್ ಯು PMC ಕನ್ನಡ. PMC ವಾಹಿನಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸರ್. ಸರ್ ಪ್ರಾರಂಭ ಮಾಡಿ ಸರ್. ಎಸ್ ಮೇಡಮ್, ಹೇಳಿ ಮೇಡಮ್. ಧ್ಯಾನ ಕೂರಿಸಿ ಸರ್ ನೀವು. ಹೌದ್ರಾ? ಇಲ್ಲ ಮೇಡಮ್, ನೀವು ಕೂರಿಸಿ ಮೇಡಮ್. ನಾನು Okay, sir. ಸಣ್ಣ ಓಕೆ. ಆತ್ಮೀಯರೇ, ಆರಾಮ ಕುತ್ಕೊಳ್ಳೋಣ. ಕನ್ನಡಕ ಹಾಕಿದ್ರೆ ಕನ್ನಡಕ ತೆಗೀರಿ. ಎಲ್ರಿಗೂ ತಿಳಿದಿದೆ ಈ ಧ್ಯಾನ ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥ ಆನ ಅಪಾನ ಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ಒಳಗಡೆ ಹೋಗ್ತಕ್ಕಂಥ ಉಸಿರು. ಅಪಾನ ಅಂದ್ರೆ ನಿಶ್ವಾಸ, ಹೊರಗಡೆ ಬರ್ತಕ್ಕಂಥ ಉಸಿರು. ಪತ್ರಿಜರು ನಮಗೆ ಅತ್ಯಂತ ಸರಳ ಸುಲಭ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಶ್ವಾಸದ ಮೇಲೆ ಧ್ಯಾಸ, ಉಸಿರಾಟದ ಮೇಲೆ ಗಮನ. ಇಲ್ಲಿ ನಾವು ಮಾಡ್ಬೇಕಾಗಿರೋದಿಷ್ಟೇ. ನಾವು ಧ್ಯಾನಸ್ಥರಾಗೋದು ಎಲ್ಲಾದ್ರೂ ಆಗಬಹುದು. ಎಂಥ ಸಮಯದಲ್ಲಾದ್ರೂ, ಎಂಥ ಪರಿಸ್ಥಿತಿಲಾದ್ರೂ, ಎಂಥ ಸ್ಥಳದಲ್ಲಾದ್ರೂ ಕೂಡ ಸಹ ನಾವು ಧ್ಯಾನಸ್ಥರಾಗಬಹುದು. ಕನ್ನಡಕ ಹಾಕಿದ್ರೆ ಕನ್ನಡಕ ತೆಗಿರಿ. ಹೇಗಾದ್ರೂ ಕೂಡಬಹುದು. ನಮ್ಮ ದೇಹವನ್ನ ಹಗುರ ಮಾಡಿಕೊಂಡು ಆರಾಮ ಕುತ್ಕೋಬೇಕು. ಯಾವುದೇ ದಿಕ್ಕು ಅಂತ ಏನಿಲ್ಲ. ಕೆಳ ಕೂತಿರೋ ಚಕಮಕ ಹಾಕೊಳ್ಳಿ. ಮೇಲೆ ಕೂತಿರೋ ಪಾದಗಳ ಮೇಲೆ ಪಾದ ಇಟ್ಟು ಕ್ರಾಸ್ ಮಾಡಿಕೊಂಡು, ಕೈ ಬೆರಳಲ್ಲಿ ಬೆರಳು ಪರಸ್ಪರ ಈ ತರ ಜೋಡಿಸ್ತಾ ತೊಡೆ ಮೇಲೆ ಇಟ್ಕೊಂಡು ನಿಧಾನವಾಗಿ, ಸಹಜವಾಗಿ, ಮೃದುವಾಗಿ ಕಣ್ಣುಗಳನ್ನ ಮುಚ್ಚುತ್ತಾ ನಮ್ಮಲ್ಲೇ ಸಹಜವಾಗಿ ನಡೀತಕ್ಕಂಥ ಉಸಿರಾಟ ಕ್ರಿಯೆಯನ್ನ ಗಮನಿಸೋದೆ ಧ್ಯಾನ. ಧ್ಯಾನ ಅಂದ್ರೇನೆ ಶ್ವಾಸದ ಮೇಲೆ ಧ್ಯಾಸ, ಗಮನ. ಇಲ್ಲಿ ಎರಡೇ ಆತ್ಮೀಯರೇ, ಒಂದು ಉಸಿರಾಟ, ಮತ್ತೊಂದು ಗಮನಿಸುವಿಕೆ. ಗಮನಿಸುವಿಕೆ ಬಹಳ ಮುಖ್ಯ. ಪ್ರತಿ ಉಸಿರನ್ನು ಗಮನಿಸ್ಬೇಕು. ಪ್ರತಿ ಉಸಿರು ಕೂಡ ಸಹ ನಮಗೆ ತುಂಬಾ ಅಮೂಲ್ಯವಾದದ್ದು. ಉಸಿರಿದ್ರೇನೆ ಶಿವ, ಉಸಿರಿಲ್ಲ ಅಂದ್ರೆ ಶವ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿ ಉಸಿರನ್ನು ಗಮನಿಸಿ. ನಮ್ಮ ಮೂಕಿನ ನೊಸಳಿನ ಮೂಲಕ ಹೋಗ್ತಕ್ಕಂಥ ಉಸಿರು, ಗಂಟಲ ಮೂಲಕ, ಶ್ವಾಸಕೋಶಗಳ ಮೂಲಕ, ಶ್ವಾಸನಾಳಗಳ ಮೂಲಕ ನಮ್ಮ ದೇಹದ ನರನಾಡಿಗಳಲ್ಲೆಲ್ಲ ಪಸರಿಸುತ್ತೆ. ಆ ಒಂದು ಕ್ರಿಯೆಯನ್ನ ಗಮನಿಸೋದೆ ಧ್ಯಾನ. ಧಿ ಪ್ಲಸ್ ಯಾನ, ನಮ್ಮ ಅಂತರಂಗದ ಪ್ರಯಾಣ. ನಾವು ಅಂತರಂಗದ ಪ್ರಯಾಣಕ್ಕೆ ಅಥವಾ ಅಂತರ್ಮುಖಿಗಳಾಗ್ಲಿಕ್ಕೆ ಉಸಿರಾಟನೆ ಅಥವಾ ಶ್ವಾಸನೆ ಮುಖ್ಯ ಹೆಬ್ಬಾಗಿಲು. ಅದರ ಕೀಲಿಕೈ ಗಮನಿಸುವಿಕೆ. ಈ ಸಮಯದಲ್ಲಿ ಯಾವುದೇ ಮಂತ್ರತಂತ್ರಗಳ ಅವಶ್ಯಕತೆ ಇಲ್ಲ, ದೇವರ ನಾಮಸ್ಮರಣೆ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ಉಸಿರಾಟವನ್ನ ಗಮನಿಸುವುದು. ಯಾವುದೇ ಊಹೆಗಳಾಗ್ಲಿ, ಕಲ್ಪನೆಗಳಾಗ್ಲಿ, ಆಹ್ವಾನಗಳ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಸುತ್ತಮುತ್ತ ಏನೇ ನಡೀಲಿ, ಶಬ್ದಗಳು ಬರಲಿ, ಮತ್ತೊಂದಾಗ್ಲಿ, ಆಲೋಚನೆಗಳಾಗ್ಲಿ, ಏನೇ ಬಂದ್ರು ಅದ್ಯಾವುದರ ಹಿಂದೆ ಹೋಗದೆ ಎಲ್ಲವನ್ನು ಸರ್ವ ಸ್ವೀಕೃತ ಭಾವದಿಂದ ಸ್ವೀಕಾರ ಮಾಡ್ತಾ, ಸಮರ್ಪಣಾ ಭಾವದಿಂದ ನಮ್ಮನ್ನ ನಾವು ಉಸಿರಿಗೆ ಸಮರ್ಪಣೆ ಮಾಡ್ಕೊಳ್ತಾ, ಆಶಾಭಾವನೆಯಿಂದ ಉಸಿರಾಟದ ಕಡೆ ಗಮನವನ್ನ ನೀಡೋಣ ಆತ್ಮೀಯರೇ. ಧ್ಯಾನ ಅಂದ್ರೇನೆ ಶ್ವಾಸದ ಮೇಲೆ ಧ್ಯಾಸ, ಉಸಿರಾಟದ ಮೇಲೆ ಗಮನ. ಸಂಗೀತವನ್ನ ಆಲಿಸುತ್ತಾ ಧ್ಯಾನಸ್ಥರಾಗೋಣ. ಮೂಗಿನಲ್ಲಿರುವ ಗಾಳಿ ಮುಕ್ತಿಗೆ ದಾರಿ ಅಂತ ವೇಮನರು ಹೇಳ್ತಾರೆ. ಪತ್ರಿಜರು ಹೇಳ್ತಾರೆ, ಕೆಲಸ ಇದ್ದಾಗ ಕೆಲಸದ ಕಡೆ ಗಮನ ಕೊಡಿ,
ಕೆಲಸ ಇಲ್ದಿರುವಾಗ ಉಸಿರಾಟದ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ.